ಯೋಜನೆ 2023-24ನೇ ಸಾಲಿನ ಸಾಮಾಜಿಕ ಪರಿಶೋಧನೆ ಪೋಷಕರ ಸಭೆಯನ್ನು ಇವತ್ತು ನಾವು ಹಮ್ಮಿಕೊಂಡಿದ್ದೇವೆ. ಈ ಸಭೆಗೆ ಆಗಮಿಸಿದಂಥ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡುಬಿದಿರೆ ತಾಲೂಕು ಶ್ರೀಯುತ ಹರೀಶ್ ಜಿ ಇವರು ವೇದಿಕೆಗೆ ಆಗಮಿಸಿ ಅಲಂಕರಿಸಬೇಕೆಂದು ತಮ್ಮಲ್ಲಿ ಅದೇ ರೀತಿಯಾಗಿ ಇನ್ನೋರ್ವರು ನಮ್ಮ ಗ್ರಾಮ ಪಂಚಾಯತಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಂತ ಶ್ರೀಮತಿ ವನಿತಾ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ. ಅದೇ ರೀತಿಯಾಗಿ ನಮ್ಮ ಶಾಲೆಯ SDMC ಅಧ್ಯಕ್ಷರಾದಂಥ ಶ್ರೀಯುತ ಯೋಗೀಶ್ ಅಣ್ಣನವರು ಅವರು ಕೂಡ ಸಭೆಗೆ ಆಗಮಿಸಿದರೆ ವೇದಿಕೆಯನ್ನು ಅಲಂಕರಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಸಿಬ್ಬಂದಿಯವರಾದ ಶ್ರೀಯುತ ಶಿವಾನಂದ ಅವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಹಾಗೂ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ಬೆನಡಿಕ್ಟ ಇವರು ಕೂಡ ವೇದಿಕೆಗೆ ಆಗಮಿಸಬೇಕೆಂದು ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಇವತ್ತಿನ ಸಭಾ ಕಾರ್ಯಕ್ರಮವನ್ನು ನಾವು ನಾಡಗೀತೆಯೊಂದಿಗೆ ಪ್ರಾರಂಭಿಸೋಣ. ಇದೀಗ ನಾಡಗೀತೆಯನ್ನು ಕೇಳಲು ಬಂದಿದ್ದಾರೆ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಅವಿನಾಶ್ ಹಾಗೂ ಸಂಗಡಿಗರಿಂದ. ಎಲ್ಲರಿಗೂ ಕೂಡ ಬೆಳಗಿನ ಶುಭ ವಂದನೆಗಳು.
ಗಂಟೆಯಿಂದ ನಿನ್ನೆ ಇಡೀ ದಿನ ಇದ್ದು ನಮ್ಮ ಶಾಲೆಯಲ್ಲಿ. ಅದೇ ರೀತಿ ಇವತ್ತು ಕೂಡ ಇದ್ದಾರೆ. ಅವರ ಮಾತಿನ ಪ್ರಕಾರ ಹೇಳಿದರು, ಮೊನ್ನೆ ಫೋನ್ ಮಾಡಿ ಹೇಳಿದರು ಪೋಷಕರ ಸಭೆಯನ್ನು ನಡೆಸಬೇಕಂತೇಳಿ. ಅದೇ ರೀತಿ ನಾನು ಮೆಸೇಜ್ ಹಾಕಿದ್ದೆ, ಹಾಗೆ ನೀವೆಲ್ಲರೂ ಇಲ್ಲಿ ಸೇರಿದ್ದೀರಾ. ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿಗೆ ಆಗಮಿಸಿದಂತಹ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಇವತ್ತಿನ ಅಧ್ಯಕ್ಷರು ಅನುಪಸ್ಥಿತಿ, ಅವರು ಬರ್ತಾರೆ ಈಗ. ಅವರ ಹೆಸರು ಅಶೋಕ್ ಶೆಟ್ಟಿ, ಪಶು ವೈದ್ಯಾಧಿಕಾರಿ ವಾಮನಪದ ವಲಯ. ಅವರ ಅನುಪಸ್ಥಿತಿಯಲ್ಲಿ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಹಾರ್ದಿಕ ಸ್ವಾಗತವನ್ನು ಕೋರುತ್ತೇನೆ. ಅಂತೆಯೇ ಈ ಸಮಗ್ರ ಶಿಕ್ಷಣ ಈ ತಪಾಸಣೆ ತಂಡದ ಮೇನ್ ತಾಲೂಕು ಮೂಡುಬಿದ್ರೆ ವಲಯದ ವ್ಯವಸ್ಥಾಪಕರಾದಂತಹ ಶ್ರೀಯುತ ಹರೀಶ್ ಜಿ ಇವರು ಕೂಡ ನಮ್ಮ ಕರೆಗೆ ಹೋಗೊಟ್ಟು ಇಲ್ಲಿ ನಮ್ಮೊಂದಿಗೆ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದಾರೆ. ಅವರಿಗೆ ನಮ್ಮ ಶಾಲಾ ಶಿಕ್ಷಕ ವೃಂದದ ಪರವಾಗಿ ಹಾಗೂ ಎಲ್ಲ ಪೋಷಕರ ಪರವಾಗಿ ಆತ್ಮೀಯ ಸ್ವಾಗತವನ್ನು ಈಗಾಗಲೇ ಹೇಳಿದಂತೆ ನಾನು ಇವರೇ ಅಶೋಕ್ ಶೆಟ್ಟಿ, ನಮ್ಮ ಪಶು ವೈದ್ಯಾಧಿಕಾರಿ. ನಿಮಗೆಲ್ಲ ಗೊತ್ತಿರ್ಬೋದು, ಅದು ಪರಿಚಯ ಇರ್ಬೋದು ಅವರಿಗೆ. ಈಗಾಗಲೇ ಅವರ ಅನುಪಸ್ಥಿತಿಯಲ್ಲಿ ನಿಮಗೆ ಸ್ವಾಗತ ಕೋರಿದ್ದೇನೆ ಸರ್. ಪುನಃ ಮಗದೊಮ್ಮೆ ನಿಮಗೆ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಅಂತೆಯೇ ಒಂದು ಪಂಚಾಯಿತಿ ಒಳ್ಳೆಯದಾಗಬೇಕಾದ್ರೆ ಅಲ್ಲಿಯ ಚುಕ್ಕಾಣಿ ಹಿಡಿದಂತಹ ನಮ್ಮ ಗ್ರಾಮ ಪಂಚಾಯಿತಿ ಚೆನ್ನೈತೋಡಿಯ ಅಧ್ಯಕ್ಷರಾದಂತಹ ಶ್ರೀಮತಿ ವನಿತಾ ಇವರು ನಮ್ಮ ಕಾರ್ಯಕ್ರಮಕ್ಕೆ ಬಹಳ ನಿನ್ನೆ ಫೋನ್ ಮಾಡಿದ್ದೆ, ಆಯ್ತು ನಾನು ಬರ್ತೇನೆ ಅಂತ ಹೇಳಿದ್ರು. ಇದ್ರ ಮೊದಲು ತುಂಬಾ ಸಲ ನಾನು ಅವರನ್ನು ಎಲ್ಲ ಕಾರ್ಯಕ್ರಮಕ್ಕೆ ಫೋನ್ ಮೂಲಕ ಕರೆ ಮಾಡಿದ್ದೇನೆ, ಮುಖಾಂತರ ಭೇಟಿ ಮಾಡಿದ್ದೇನೆ. ಆದರೂ ಏನೇ ಆಗಲಿ ಇವತ್ತು ನಮ್ಮೊಂದಿಗೆ ಅವರು ಸಂತಸದಿಂದ ಬಂದಿದ್ದಾರೆ. ಅವರಿಗೆ ನಮ್ಮ ಶಾಲಾ ಶಿಕ್ಷಕ ವೃಂದದ ಪರವಾಗಿ ಹಾಗೂ ನಿಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕ ಸ್ವಾಗತವನ್ನು. ಅಂತೆಯೇ ನಮ್ಮ ಶಾಲೆಯನ್ನು ಮುನ್ನಡೆಸುವಂತಹ ನಮ್ಮ ಕ್ರಿಯಾಶೀಲ ಅಧ್ಯಕ್ಷರಾದಂತಹ ಶ್ರೀಯುತ ಯೋಗೀಶ್ ಪೂಜಾರಿ ಇವರು ಕೂಡ ನಾವು ಯಾವಾಗಲೂ ಕರೆದು ಕೂಡ ಬರ್ತಾರೆ. ಕೆಲವೊಮ್ಮೆ ಅಗತ್ಯ ಕೆಲಸ ಇರುವಾಗ ಕೆಲವೊಮ್ಮೆ ಬರಲಿಕ್ಕೆ ಆಗುದಿಲ್ಲ. ಆದರೂ ಹೆಚ್ಚಿನ ಸಮಯದಲ್ಲಿ ನಾವು ಏನಾದರೂ ಸಮಸ್ಯೆ ಇದೆ, ಕೆಲಸ ಇದೆ ಶಾಲೆ ಅಂತ ಹೇಳಿದ್ರೆ ಪಕ್ಕನೆ ನಮಗೆ ಸ್ಪಂದಿಸುವ ಒಂದು ಅಧ್ಯಕ್ಷ ಶ್ರೀಯುತ ಯೋಗೀಶನ್ನ ನಿಮಗೆ ಕೂಡ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಅಂತೆಯೇ ನಮ್ಮ ಗ್ರಾಮ ಪಂಚಾಯಿತಿಯ ಸಿಬ್ಬಂದಿ ಆದಂತಹ ಶ್ರೀಯುತ ಶಿವಾನಂದ ಇವರು ಕೂಡ ಈ ಒಂದು ಸಭೆಗೆ ಉಪಸ್ಥಿತರಿರ್ತಾರೆ. ಅವರಿಗೆ ಕೂಡ ನಿಮ್ಮೆಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಅಂತೆಯೇ ನಿನ್ನೆಯಿಂದ ನಮ್ಮೊಂದಿಗೆ ಇದ್ದಾರೆ. ನಾವು ಒಂದು ಮನೆಯವರಾಗಿ ಆಗಿದ್ದೇವೆ ನಿನ್ನೆ ಮತ್ತೆ ಇವತ್ತು. ಶ್ರೀಮತಿ ಶ್ವೇತಾ ಮತ್ತು ಶ್ರೀಮತಿ ಸವಿತಾ ಇಬ್ಬರು ಸಹ ಹೆಸರು ಸ್ವಲ್ಪ ಮರ್ತ ಹೋಗ್ತದೆ, ನಿನ್ನೆ ನೋಡಿದ್ದಲ್ವಾ. ಏನಾಗಿದೆ, ಅವರು ನಿನ್ನೆಯಿಂದ ಒಳ್ಳೆ ರೀತಿಯಲ್ಲಿ ನಮ್ಮೊಂದಿಗೆ ಎಲ್ಲ ಸಮಸ್ಯೆಗಳನ್ನು ನೋಡಿಕೊಂಡು ಎಲ್ಲ ನಮ್ಮ ರೆಕಾರ್ಡ್ಗಳನ್ನೆಲ್ಲ ಚೆಕ್ ಮಾಡಿ ಒಳ್ಳೆಯ ಸಲಹೆ ಸೂಚನೆಗಳನ್ನು ನೀಡಿದ್ದಾರೆ. ಇವತ್ತು ಅವರು ನಿನ್ನೆ ಏನು ಪರಿಶೀಲಿಸಿದ್ದಾರೆ ಅದರ ಬಗ್ಗೆ ವರದಿಯನ್ನು ಕೂಡ ಮಂಡಿಸಲಿದ್ದಾರೆ. ಅವರಿಗೆ ನಿಮ್ಮಿಬ್ಬರಿಗೆ ಕೂಡ ಎಲ್ಲರ ಪರವಾಗಿ ಆತ್ಮೀಯ ಸ್ವಾಗತವನ್ನು. ಹಾಗೆಯೇ ಇಲ್ಲಿ ನೆರೆದಿರುವಂತಹ ನನ್ನ ಒಲವಿನ ಶಾಲಾ ಮೇಲ್ವಿಚಾರಣಾ ಸಮಿತಿಯ ಎಲ್ಲ ಸದಸ್ಯರೇ ಹಾಗೂ ಎಲ್ಲ ಪೋಷಕರೇ ಹಾಗೂ ಶಿಕ್ಷಕ ವೃಂದದವರಿಗೆ ಎಲ್ಲರಿಗೂ ಕೂಡ ಒಂದೇ ಮಾತಿನಲ್ಲಿ ಸ್ವಾಗತವನ್ನು ಕೊಡ್ತಾ ನನ್ನ ಸ್ವಾಗತವನ್ನು ಅರ್ಪಿಸುತ್ತೇನೆ. ಹಾಗೂ ಪೋಷಕರನ್ನು ಸ್ವಾಗತ. ಟೀಚರ್ ನಿಮಗೂ ಕೂಡ ಸ್ವಾಗತ. ನುಡಿದರೆಯ ಮುತ್ತಿನ ಹಾರದಂತಿರಬೇಕು, ನುಡಿದರೆಯ ಮಾಣಿಕ್ಯದ ದೀಪ್ತಿಯಂತಿರಬೇಕು, ನುಡಿದರೆಯ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆಯ ಲಿಂಗ ಮೆಚ್ಚಿ ಅಹುದೆನಬೇಕು, ನುಡಿಯೊಳಗಾಗಿ ನಡೆಯದಿದ್ದರೆ ಕೂಡಲ ಸಂಗಮ ನಿಂತ ನುಲಿವನ ಎಂಬ ವಚನದಂತೆ ಇದೀಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಬಗ್ಗೆ ಹಾಗೂ ಸಾಮಾಜಿಕ ಪರಿಶೋಧನೆಯ ಬಗ್ಗೆ ಪ್ರಾಸ್ತಾವಿಕ ನುಡಿಗಳನ್ನು ಹೇಳಬೇಕಂತ ನಾನು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡುಬಿದ್ರೆ ತಾಲೂಕು ಶ್ರೀಯುತ ಹರೀಶ್ ಜಿ ಅವರಲ್ಲಿ ಕೇಳಿಕೊಳ್ಳಿ. ಇವತ್ತಿನ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆಯ ಅಂತಿಮ
ಅಂತ ಹೇಳಿದ್ರೆ ಈ ಪೋಷಕರ ಸಭೆ. ಈ ಪೋಷಕರ ಸಭೆಯಲ್ಲಿ ಕಳೆದ 2 ದಿನಗಳಲ್ಲಿ ತಮ್ಮ ಶಾಲೆಯಲ್ಲಿ ಈ ಸಮಗ್ರ ಶಿಕ್ಷಣ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಸಾಮಾಜಿಕ ಪರಿಶೋಧನೆಯನ್ನು ನಡೆಸಿ ಇಲ್ಲಿ ಏನು ಕಂಡುಕೊಂಡಂತಹ ವರದಿಗಳಿವೆ. ಸೊ ಮಕ್ಕಳ ಭೇಟಿ ಮಾಡುವಂಥದ್ದು ಇರ್ಬೋದು, ತರಗತಿಯಲ್ಲಿ ಅವರ ಪಠ್ಯದ ವಿಷಯವನ್ನು ಹೊರತುಪಡಿಸಿ ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳ ಒಂದು ಭಾಗವಹಿಸಿಕೆ ಇರ್ಬೋದು ಮತ್ತು ಶಿಕ್ಷಕರನ್ನು ಈ ಯೋಜನೆ ಕುರಿತಾಗಿ ಮಾತಾಡಿಸಿ ಅವರೊಂದು ದಾಖಲೆಗಳನ್ನು ದಾಖಲಿಸಿಕೊಳ್ಳುವಂಥದ್ದು ಇರ್ಬೋದು. ಮತ್ತು ಪೋಷಕರ ಮನೆ ಭೇಟಿ ಮಾಡಿ ಸೊ ಅವರಿಗೆ ಈ ಯೋಜನೆ ಬಗ್ಗೆ ಎಷ್ಟು ಮಾಹಿತಿಗಳು ತಿಳ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಅದನ್ನು ದಾಖಲಿಸಿಕೊಂಡು ಅಂತಿಮವಾಗಿ ಎಲ್ಲವನ್ನು ಕ್ರೋಢೀಕರಣ ಮಾಡಿಕೊಂಡು ಒಂದು ಒಟ್ಟಾರೆಯಾಗಿ ಸಾಮಾಜಿಕ ಪರಿಶೋಧನಾ ವರದಿಯನ್ನು ಈ ಸಭೆಯಲ್ಲಿ ಮಂಡಿಸುವಂಥ ಒಂದು ಸಭೆ. ಸೊ ಇವತ್ತಿನ ಈ ಒಂದು ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂಥ ನೋಡಲ್ ಅಧಿಕಾರಿಗಳೇ, ಅದೇ ರೀತಿ ನಮ್ಮ ಚೆನ್ನೈಗಡಿ ಗ್ರಾಮ ಪಂಚಾಯತಿನ ಗೌರವ ಅಧ್ಯಕ್ಷರೇ ಸಿಬ್ಬಂದಿ ಅವರೇ, ಹಾಗೆ ನಮ್ಮ ಈ ಒಂದು ಶಾಲೆಯ ಶಾಲಾಭಿವೃದ್ಧಿ ಮೇಲುಸ್ತುವಾರಿ ಸಮಿತಿಯ ಅಧ್ಯಕ್ಷರೇ ಮತ್ತು ತಾಯಂದಿರ ಸಮಿತಿ ಇರ್ಬೋದು, ಶಾಲೆಯಲ್ಲಿ ಏನೆಲ್ಲ ಸಮಿತಿಗಳಿವೆ ಎಲ್ಲ ಸಮಿತಿ ಸದಸ್ಯರಿರ್ಬೋದು ಮತ್ತು ಎಲ್ಲ ಪೋಷಕರು. ಯಾಕಂತ ಹೇಳಿದ್ರೆ ಪೋಷಕರಿಗೆ ನಾನು ಮುಖ್ಯವಾಗಿ ಧನ್ಯವಾದಗಳನ್ನು ತಿಳಿಸಲೇಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಶಾಲೆಯಲ್ಲಿ ಮಕ್ಕಳ ಸಂಖ್ಯೆ ಎಷ್ಟು ಇದೆ ಅಂತ ಗೊತ್ತಿದೆ ನಿಮಗೆ, ಆದರೆ ನಿತ್ಯ ನಿರಂತರ ನಿಮಗೆ ಸಭೆಗಳು ಇವಾಗ ಶಾಲೆಯಲ್ಲಿ ಆಯೋಜನೆ ಆಗ್ತಾನೆ ಇದೆ. ಸೊ ಅದರೊಟ್ಟಿಗೆ ನಮ್ದು ಈ ಒಂದು ಯೋಜನೆ ಸಭೆಯನ್ನು ಆಯೋಜನೆ ಮಾಡಲಿಕ್ಕೆ ಕೂಡ ಒಂದು ಶಿಕ್ಷಕರನ್ನು ತಿಳಿಸಿದಾಗ ಸೊ ಅವರೊಂದು ಕರೆಯನ್ನು ಇವತ್ತು ನಿರೀಕ್ಷಿತ ಅಂದ್ರೆ ನಮಗೆ ನಿರೀಕ್ಷೆಗಿಂತ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದಿದ್ದೀರಾ. ಸೊ ಅದಕ್ಕಾಗಿ ಮೊದಲನೇದಾಗಿ ನಿಮಗೆ ಧನ್ಯವಾದಗಳು. ಸೊ ಹಾಗಾಗಿ ಇವತ್ತಿನ ಒಂದು ವಿಚಾರವನ್ನು ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಈ ಯೋಜನೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂದ್ರೆ ಏನು, ಸೊ ಇದರ ಸಾಮಾಜಿಕ ಪರಿಶೋಧನೆ ಯಾವ ಕಾರಣಕ್ಕಾಗಿ ನಡೆಸ್ತಾ ಇದ್ದಾರೆ, ಸೊ ಇದರ ಬಗ್ಗೆ ತಿಳ್ಕೊಳ್ಳೋದಾದ್ರೆ ಈ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಹೇಳಿದ್ರೆ ಇದು ಹೊಸ ಯೋಜನೆ ಅಲ್ಲ. ಈ ಹಿಂದೆ ಬೇರೆ ಬೇರೆ ಹೆಸರುಗಳಿಂದ ಈ ಯೋಜನೆ ಕರೆಯಲ್ಪಡ್ತಾ ಇತ್ತು. ಸರ್ವ ಶಿಕ್ಷಾ ಅಭಿಯಾನ ಮತ್ತು ರಾಷ್ಟ್ರೀಯ ಮಾಧ್ಯಮಿಕ ಶಿಕ್ಷಾ ಅಭಿಯಾನ ಮತ್ತು ಶಿಕ್ಷಕರ ಶಿಕ್ಷಣ ಈ ಎಲ್ಲ ಹೆಸರುಗಳಿಂದ ಇದು ಈ ಹಿಂದೆ ಕರೆಯಲ್ಪಡ್ತಾ ಇತ್ತು. ಅದಕ್ಕೆ ಒಂದು ಸಮಗ್ರವಾದ ರೂಪವನ್ನು ಕೊಟ್ಟು 2018ರಿಂದ ಈಚೆ ಇದನ್ನು ಸಮಗ್ರ ಶಿಕ್ಷಾ ಅಭಿಯಾನ ಅಂತ ಕರೆಯಲ್ಪಡ್ತಾರೆ. ಸೊ ಅವತ್ತಿಂದ ಈಚೆಗೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬರುವಾಗ ಇದು ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಂತ ಕರೆಯಲ್ಪಡ್ತಾ ಇದೆ. ಸೊ ಇವತ್ತಿಗೂ ಕೂಡ ಆ ಶಿಕ್ಷಣದ ನೀತಿಯಲ್ಲಿ ಬದಲಾವಣೆಗಳನ್ನು ಮಾಡಿಕೊಂಡು ಅದನ್ನು ಅನುಸರಿಸಿಕೊಂಡು ಇವತ್ತು ಕೂಡ ಇದು ಜಾರಿಯಲ್ಲಿರುವಂಥದ್ದು. ಸೊ ಇಲ್ಲಿ ಯಾರು ಇದರ ಪ್ರಯೋಜನ ಪಡ್ಕೊಳ್ಳುವಂಥವ್ರು ಅಂದರೆ ಪ್ರೀ ಸ್ಕೂಲಿಂದ ಹಿಡಿದು 12ನೇ ತರಗತಿವರೆಗೆ ಸರ್ಕಾರಿ ಶಾಲೆಯಲ್ಲಿ ಯಾರ್ಯಾರ ಮಕ್ಕಳು ಇದರ ವಿದ್ಯಾಭ್ಯಾಸವನ್ನು ಪಡಿತಾ ಇದ್ರು, ಸೊ ಇವರು ಇದರ ಫಲಾನುಭವಿಗಳು. ಸೊ ಇಲ್ಲಿ ಏನು ಇದರ ಉದ್ದೇಶ ಅಂದರೆ ಸರ್ವರಿಗೂ ಸಮಾನವಾದ ಶಿಕ್ಷಣ ಸಿಗಬೇಕು. ಸೊ ಅಲ್ಲಿ ಯಾವುದೇ ರೀತಿಯ ಒಂದು ಸಮಾನವಾದ ಉಚಿತ ಶಿಕ್ಷಣ ಸಿಗಬೇಕು. ಅಲ್ಲಿ ಯಾವುದೇ ರೀತಿಯ ಒಂದು ಲಿಂಗ ತಾರತಮ್ಯವಿಲ್ಲದೆ ಜಾತಿ ಭೇದವಿಲ್ಲದೆ ಅವರಿಗೆ ಶಿಕ್ಷಣ ಸಿಗಬೇಕು. ಆ ಬರೀ ಶಿಕ್ಷಣ ಸಿಗೋದ್ರ ಜೊತೆಗೆ ಅವರಿಗೆ ಮುಂದೆ ಅವ್ರು ಕಲಿತಂತ ಒಂದು ಶಿಕ್ಷಣ ಏನಿದೆ ಅವರ ವೃತ್ತಿ ಜೀವನಕ್ಕೆ ಪೂರಕವಾದ ಶಿಕ್ಷಣವನ್ನು ಈ ಹಂತದಲ್ಲಿ ಕೊಡಬೇಕೆನ್ನೋ ನಿಟ್ಟಿನಲ್ಲಿ ಅದನ್ನು ರೂಪುರೇಷೆಗೊಳಿಸಿದೆ. ಸೊ ಇಲ್ಲಿ ವಿಶೇಷ ಚೇತನರಿಗೂ ಕೂಡ ಒಂದು ಗುಣಮಟ್ಟದ ಶಿಕ್ಷಣವನ್ನು ಕೊಡಬೇಕೆನ್ನೋದು ಕೂಡ ಈ ಒಂದು ನೀತಿಯಲ್ಲಿ ಅಳವಡಿಸಿಕೊಂಡಿರುವಂಥದ್ದು. ಹಾಗಾಗಿ ಸೊ ಇದು ಏನು ಸರ್ವರಿಗೂ ಸಮಾನ ಶಿಕ್ಷಣ, ಉಚಿತ ಶಿಕ್ಷಣ, ಸೊ ಗುಣಮಟ್ಟದ ಶಿಕ್ಷಣ ಇವೆಲ್ಲವನ್ನು ನೀಡುವುದರ ಜೊತೆಗೆ ಮಕ್ಕಳ ಒಂದು ಕಲಿಕೆ ಏನಿದೆ ಆ ಮಕ್ಕಳ ಕಲಿಕೆಯಲ್ಲಿ ಕೂಡ ಅದು ಫಲಿತಾಂಶವನ್ನು ಹೆಚ್ಚಳ ಮಾಡಿಕೊಳ್ಳಿಕ್ಕೆ ಈ ಒಂದು ಶಿಕ್ಷಣದ ನೀತಿ ಸಹಕಾರಿಯಾಗಬೇಕು ಅನ್ನೋ ನಿಟ್ಟಿನಲ್ಲಿ ಇದನ್ನು ವಿನ್ಯಾಸಗೊಳಿಸಿ ಶಾಲೆಯಲ್ಲಿ ಅನುಸರಿಸಲಾಗ್ತಾ ಇದೆ. ಸೊ ಈ ಒಂದು ಹಂತದಲ್ಲಿ ಮಕ್ಕಳು ಏನು ಮುಖ್ಯ ಉದ್ದೇಶ ಅಂತ ಹೇಳಿದ್ರೆ ಅವರಿಗೆ ಶಾಲೆಯಲ್ಲಿ ಅವರಿಗೆ ಸಿಗತಕ್ಕಂತಹ ಶಿಕ್ಷಣ ಅದು ಅವರ ಮುಂದಿನ ವೃತ್ತಿ ಜೀವನಕ್ಕೆ ಕೂಡ ಅದು ಸಹಕಾರಿಯಾಗುವಂಥ ನಿಟ್ಟಿನಲ್ಲಿ ಅದನ್ನು ಅವರಿಗೆ ಸಿಗುವಂತಾಗಬೇಕು ಅನ್ನೋ ನಿಟ್ಟಿನಲ್ಲಿ ಅದನ್ನು ಅನುಷ್ಠಾನಗೊಳಿಸಲಾಗ್ತಿದೆ. ಸೊ ಇವತ್ತು ನಿಮ್ಗೆ ಗೊತ್ತಿರ್ಬೋದು ಪ್ರಾಥಮಿಕ ಹಂತ ಇರ್ಬೋದು, ಪ್ರೌಢಶಾಲಾ ಶಿಕ್ಷಣ ಅಂತ ಇರ್ಬೋದು ಅಥವಾ ಪದವಿ ಪೂರ್ವ ಶಿಕ್ಷಣ ಅಂತ ಇರ್ಬೋದು. ಸೊ ಈ ಹಂತಗಳಲ್ಲಿ ಮಕ್ಕಳು ಶಿಕ್ಷಣವನ್ನು ಪಡಿತಾ ಇರ್ತಾರೆ. ಸೊ ಇಲ್ಲಿ ಒಟ್ಟಾರೆಯಾಗಿ ಏನು ಈಗ ಮಕ್ಕಳು ಹಂತವಾಗಿ ಆ ಶಿಕ್ಷಣವನ್ನು ಪೂರೈಸಿ 12ನೇ ತರಗತಿ ಪಾಸಾಗಿ ಹೊರ ಜಗತ್ತಿಗೆ ಬರ್ತಾರಲ್ವಾ. ಸೊ ಏನು ಆ ಹೊರ ಜಗತ್ತಿಗೆ ಬಂದಾಗ
ನಮ್ಮ ಹಾಗೆ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳ ಹಾಗೆ ಖಾಸಗಿ ಶಾಲೆಗಳಲ್ಲಿ ಕೂಡ ಮಕ್ಕಳು ವಿದ್ಯೆ ಕಲಿತಾ ಇದ್ದಾರೆ. ಸೊ ಇಲ್ಲಿ ಒಂದು ಏನು ಅಂತ ಹೇಳಿದ್ರೆ, ಈ ಸರ್ಕಾರಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳು ಮತ್ತು ಈ ಖಾಸಗಿ ಶಾಲೆಯಲ್ಲಿ ವಿದ್ಯೆ ಕಲಿತ ಮಕ್ಕಳು ಇದ್ದಾರಲ್ಲ, ಈ ಎರಡೂ ರೀತಿಯ ಮಕ್ಕಳು ಕೂಡ ಅವರು ಸರಿ ಸಮಾನರಾಗಿ ಅವರಿಗೆ ವಿದ್ಯೆ ಸಿಗಬೇಕು. ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಂತ ಮಕ್ಕಳು ಯಾವುದೇ ಕಾರಣಕ್ಕೆ ಖಾಸಗಿ ಶಾಲೆಯ ಮಕ್ಕಳ ಜೊತೆ ಪೈಪೋಟಿಗೆ ಹಿಂದೆ ಉಳಿಬಾರದು ಅನ್ನೋ ನಿಟ್ಟಿನಲ್ಲಿ ಇದಕ್ಕೆ ಬಹಳಷ್ಟು ಒತ್ತು ಕೊಟ್ಟು ಇದನ್ನು ಈ ಒಂದು ಹಂತದಲ್ಲಿ ಅನುಷ್ಠಾನ ಮಾಡಲಾಗ್ತಿದೆ. ಸೊ ಈ ಒಂದು ಶಾಲೆಯಲ್ಲಿ ನೀವು ಈ ಒಂದು ಪ್ರಕ್ರಿಯೆ ಆಗ್ತಾ ಇರುವಾಗ ಇದಕ್ಕೆ ಅನುದಾನಗಳು ಬಿಡುಗಡೆ ಆಗುತ್ತೆ. ಆ ಅನುದಾನಗಳು ಖರ್ಚು ಯಾವ ಥರ ಮಾಡ್ತಾರೆ, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಿಲ್ಗಳಿರ್ಬೋದು, ವೋಚರ್ಗಳಿರ್ಬೋದು, ಸೊ ಅವೆಲ್ಲವನ್ನು ಸರಿಯಾಗಿ ಶಾಲೆಯಲ್ಲಿ ನಿರ್ವಹಿಸ್ತಾ ಇದ್ದಾರೆ. ಅದರ ಜೊತೆಗೆ ಏನು ಅದಕ್ಕೆ ಸಂಬಂಧಪಟ್ಟ ವಹಿಗಳಿರ್ಬೋದು, ಆ ವಹಿಗಳನ್ನು ಅಪ್ಡೇಟ್ ಮಾಡಿದಾರ, ಸೊ ಇವೆಲ್ಲನೂ ಪರಿಶೀಲನೆ ಮಾಡುವಂಥದ್ದು ಒಂದು ಪ್ರಕ್ರಿಯೆ ಇದೆ. ಸೊ ಅದರೊಟ್ಟಿಗೆ ಮಕ್ಕಳಿಗೆ ಶಾಲೆಯ ತರಗತಿಯಲ್ಲಿ ನಾವೇನು ಪರಿಶೀಲನೆಗೆ ಬಂದಾಗ ಆ ಮಕ್ಕಳು ಶಾಲೆಯಲ್ಲಿ ಮಕ್ಕಳಿಗೆ ಟೀಚರ್ ಪಾಠವನ್ನು ಮಾಡ್ತಾರೆ. ಸೊ ಆ ಪಾಠದ ಬಗ್ಗೆ ನಮಗೆ ಯಾವುದೇ ರೀತಿಯಾದಂತಹ ಇದಿಲ್ಲ. ಸೊ ಪಾಠವನ್ನು ಹೊರತುಪಡಿಸಿ ಅವರು ಪಠ್ಯೇತರ ಚಟುವಟಿಕೆಗಳಲ್ಲಿ ಮಕ್ಕಳು ಅವರನ್ನು ಯಾವ ರೀತಿ ತೊಡಗಿಸಿಕೊಳ್ತಾರೆ ಎನ್ನುವುದನ್ನು ಸಾಮಾನ್ಯವಾಗಿ ನಮ್ಮ ತಂಡ ಪರಿಶೀಲನೆ ಮಾಡುತ್ತದೆ. ಅಂದ್ರೆ ಸೊ ಮಕ್ಕಳಲ್ಲಿ ವಿಭಿನ್ನ ರೀತಿಯ ಆಸಕ್ತಿಗಳಿರುತ್ತೆ. ಸೊ ಉದಾಹರಣೆಗೆ ಆ ಮಕ್ಕಳ ಒಂದು ಕಾನ್ಫಿಡೆನ್ಸ್ ಲೆವೆಲ್ ಯಾವ ಥರ ಇದೆ ಅಂತ ಅದನ್ನು ತಿಳ್ಕೋಬೇಕು ಅಂತ ಹೇಳಿದ್ರೆ ಅದಕ್ಕೆ ದೊಡ್ಡ ಪರಿಣತಿ ಬೇಕಿಲ್ಲ. ಸೊ ಮಕ್ಕಳ ಒಂದು ಭಾಗವಹಿಸಿಕೆ, ಅವರಲ್ಲಿರುವಂತಹ ಕಾನ್ಫಿಡೆನ್ಸ್ ಲೆವೆಲ್ ಯಾವ ಥರ ಇದೆ, ಸೊ ಜನರಲ್ ಆಗಿ ಅವರಿಗೆ ಮಾಹಿತಿಗಳನ್ನು ಕೇಳಿ ಇವೆಲ್ಲವನ್ನು ಕಲೆ ಹಾಕಿ ನಾವು ಸರ್ಕಾರಕ್ಕೆ ವರದಿ ಕೊಡುವಂಥದ್ದು ಇರ್ಬೋದು. ಸೊ ಈ ಒಂದು ಹಂತದಲ್ಲಿ ಆಗುತ್ತೆ. ಮತ್ತೆ ಮಕ್ಕಳು, ಶಿಕ್ಷಕರು ಮತ್ತು ಪೋಷಕರು, ಸೊ ಇವರ ನಡುವಿನ ಬಾಂಧವ್ಯ ಯಾವ ಥರ ಇದೆ ಅನ್ನೋದನ್ನು ಕೂಡ ಈ ಒಂದು ಹಂತದಲ್ಲಿ ನಾವು ಪರಿಶೀಲನೆ ಮಾಡ್ತೇವೆ. ಅಂದ್ರೆ ಹೆಚ್ಚಾಗಿ ಪೋಷಕರಿಗೆ ಜಾಸ್ತಿ ಶಾಲೆಯಲ್ಲಿ ಆಗ್ತಕ್ಕಂತಹ ಎಲ್ಲ ಬೆಳವಣಿಗೆಗಳ ಬಗ್ಗೆ ಅವರಿಗೆ ಮಾಹಿತಿ ಇರಲ್ಲ. ಸೊ ಇದನ್ನೆಲ್ಲ ಅವರು ತಿಳ್ಕೋಬೇಕು. ಸೊ ಅವ್ರು ಎಷ್ಟರ ಮಟ್ಟಿಗೆ ಇದನ್ನೆಲ್ಲ ತಿಳ್ಕೊಂಡಿದ್ದಾರೆ ಅನ್ನೋದನ್ನು ಕೂಡ ಈ ಒಂದು ಹಂತದಲ್ಲಿ ನಾವು ಅದನ್ನು ಪರಿಶೀಲನೆ ಮಾಡುವಂಥದ್ದು. ಸೊ ಹಾಗಾಗಿ ಪ್ರತಿಯೊಂದು ಹಂತದಲ್ಲಿ ಕೂಡ ಈಗ ಉದಾಹರಣೆಗೆ ಮಕ್ಕಳನ್ನು ತಗೊಂಡ್ರೆ, ಇವಾಗ ಮಕ್ಕಳಿಗೆ ಶಾಲೆಯಲ್ಲಿ ಶಿಕ್ಷಣ ಸಿಗುತ್ತೆ. ಅಂದ್ರೆ ಮಕ್ಕಳಿಗೆ ಶಾಲೆಗೆ ಬಂದಾಗ ಆ ಶಿಕ್ಷಣದ ಜೊತೆಗೆ ಅವರಿಗೆ ಶಾಲೆಯಲ್ಲಿ ಸಿಗ್ತಕ್ಕಂತಹ ಒಂದು ಹಾಲು ಇರ್ಬೋದು, ಬಿಸಿ ಹಾಲು ಕೊಡುವಂಥದ್ದು ಇರ್ಬೋದು, ಮಧ್ಯಾಹ್ನದ ಬಿಸ್ಕಿಟ ಇರ್ಬೋದು, ಮತ್ತೆ ಅವರಿಗಾಗಿ ಪಠ್ಯ ಪುಸ್ತಕ, ಸಮವಸ್ತ್ರ, ಮತ್ತೆ ಬಿಸ್ಕಿಟ, ಅದರೊಟ್ಟಿಗೆ ಮತ್ತೆ ಶೂ ಮತ್ತು ಸಾಕ್ಸ್ಗೋಸ್ಕರ ಕೂಡ ಅನುದಾನಗಳು ಬಿಡುಗಡೆ ಆಗುತ್ತೆ. ಸೊ ನೋಡಿ, ಸರ್ಕಾರ ತುಂಬಾನೇ ದೊಡ್ಡ ಮಟ್ಟದಲ್ಲಿ ಮಕ್ಕಳಿಗೆ ಹಣವನ್ನು ಖರ್ಚು ಮಾಡುತ್ತೆ. ಸೊ ಇದರಿಂದ ಸರ್ಕಾರ ನಿರೀಕ್ಷೆ ಮಾಡುವಂಥದ್ದು ಏನು? ಸೊ ಸರ್ಕಾರ ನಿರೀಕ್ಷೆ ಮಾಡುವಂಥದ್ದು ಏನು ಅಂತ ಹೇಳಿದ್ರೆ, ಸೊ ಒಂದ್ಸಾರಿ ಮಕ್ಕಳು ಅವರ ಏನೋ ಪದವಿ ಪೂರ್ವ ಶಿಕ್ಷಣವನ್ನು ಮುಗಿಸಿ ಹೊರಗಡೆಗೆ ಬಂದಾಗ ಅವರು ಖಾಸಗಿ ಶಾಲೆಗಳ ಮಕ್ಕಳಿಗೆ ಕೂಡ ಅವರು ಸರಿಸಮಾನರಾಗಿ ನಿಲ್ಲಬೇಕು. ಮುಂದೆ ಅವರ ವೃತ್ತಿ ಜೀವನವನ್ನು ಅವರು ಪ್ರಾರಂಭಿಸುವ ಹಂತದಲ್ಲಿ ಅವರಿಗೆ ಈ ವಿದ್ಯೆಗಳು ಪೂರಕ ಆಗಿರಬೇಕು. ಅದರೊಟ್ಟಿಗೆ ಮುಂದಿನ ಹಂತದಲ್ಲಿ ಅವರು ಒಂದು ಒಳ್ಳೆಯ ಒಂದು ಹುದ್ದೆಯನ್ನು ಕಂಡುಕೊಂಡು ಅವರು ಸಮಾಜಕ್ಕೆ ಯಾವುದೇ ಒಂದು ಭಾರವಾಗಿ ಜೀವಿಸಬಾರದು. ಅವರು ಒಳ್ಳೆಯ ರೀತಿಯಲ್ಲಿ ಅವರ ಜೀವನವನ್ನು ನಿರ್ವಹಿಸಿಕೊಂಡು ಮುಂದೆ ಹೋಗಬೇಕು ಎನ್ನುವುದು ಮಾತ್ರ ಸರ್ಕಾರ ನಿರೀಕ್ಷೆ ಮಾಡುವಂಥ ಒಂದು ಅಂಶ. ಸೊ ಅದನ್ನು ಬಿಟ್ಟು ಸೊ ಬೇರೆ ಏನಾದ್ರು ನಿರೀಕ್ಷೆ ಮಾಡಲ್ಲ. ಸೊ ಇವೆಲ್ಲವೂ ಒಂದಕ್ಕೊಂದು ರೀತಿಯಲ್ಲಿ ಬೆಸೆದುಕೊಂಡಂತಹ ಒಂದು ಕೊಂಡಿಯನ್ನು ಬೆಸೆದುಕೊಂಡಿದೆ. ಆ ನಿಟ್ಟಿನಲ್ಲಿ ಸೊ ಮಕ್ಕಳು, ಶಿಕ್ಷಕರು, ಪೋಷಕರು, ಸೊ ಇವರ ಜವಾಬ್ದಾರಿ ಕೂಡ ಬಹಳಷ್ಟು ಮುಖ್ಯ ಆಗುತ್ತೆ. ಸೊ ಶಾಲೆಯಲ್ಲಿ ನಾವು ಪ್ರತಿಯೊಂದು ಶಾಲೆಗಳಲ್ಲಿ ಇವಾಗ ಈ ಸರ್ಕಾರಿ ಶಾಲೆ ಏನಿದೆ ಗ್ರಾಮೀಣ ಮಟ್ಟದಲ್ಲಿ, ಈ ಎಲ್ಲ ಸರ್ಕಾರಿ ಶಾಲೆಗಳ ಒಂದು ಸಮಗ್ರ ಶಿಕ್ಷಣ ಯೋಜನೆಯಡಿ ಅದನ್ನು ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ನಾವು ವರದಿ ಕೊಡಬೇಕಿದೆ. ಸರ್ಕಾರ ಈ ಒಂದು ವರದಿಯನ್ನು ಯಾವ ಕಾರಣಕ್ಕೆ ತೆಗೊಳ್ತಾ ಇದೆ ಅಂತ ಹೇಳಿದ್ರೆ, ಸೊ ಈ ಒಂದು ಯೋಜನೆಯಲ್ಲಿ ಮುಂದೆ ಏನಾದರೂ ಬದಲಾವಣೆಗಳನ್ನು ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆಯಾ, ಅಥವಾ ಇದನ್ನು ಯಾವ ರೀತಿ ಇನ್ನೂ ಪರಿಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದೆ ಅನ್ನೋದನ್ನು ತಿಳ್ಕೊಳ್ಳಿಕ್ಕೆ ಸರ್ಕಾರ ಒಂದು ರೂಪುರೇಷೆಗಳನ್ನು ಸಿದ್ಧ ಮಾಡಿಕೊಂಡು ಒಟ್ಟು 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಬೇರೆ ಬೇರೆ ಕಾರ್ಯಕಾರಗಳನ್ನು ಮಾಡಿಕೊಂಡು ಈ ಒಂದು ಸಾಮಾಜಿಕ ಪರಿಶೀಲನೆಗೆ ಅವಕಾಶ ಕಲ್ಪಿಸಿಕೊಟ್ಟಿದೆ. ಅಂದ್ರೆ
ಸೊ ಇದಕ್ಕೋಸ್ಕರ ತೆರೆಮರೆಯಿಂದ ತುಂಬಾನೇ ಕೆಲಸ ಕಾರ್ಯಗಳ ಆಗಿದೆ. ಸೊ ಅಂತಿಮವಾಗಿ ಒಂದು 138 ಪ್ರಶ್ನಾವಳಿಗಳನ್ನು ತಯಾರು ಮಾಡಿದ ನಂತರ ಇದನ್ನು ಯಾರು ಪರಿಶೀಲನೆ ಮಾಡುವುದೆನ್ನುವ ಒಂದು ಪ್ರಶ್ನೆ ಬಂದಾಗ ಸೊ ಮತ್ತೆ ಅದು ನಮ್ಮ ಸಾಮಾಜಿಕ ಪರಿಷತ್ನ ನಿರ್ದೇಶನಾಲಯಕ್ಕೆ ಈ ಒಂದು ಮಹತ್ವದ ಜವಾಬ್ದಾರಿಯನ್ನು ಕೊಡಲಾಗುತ್ತೆ. ಯಾಕಂತ ಹೇಳಿದ್ರೆ ನಾವು ಈಗಾಗಲೇ ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ಸಾಮಾಜಿಕ ಪರಿಷತ್ನೆಯನ್ನು ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೀವಿ. ಸೊ ಅದರೊಟ್ಟಿಗೆ ಕಳೆದ ಒಂದು ಆರ್ಥಿಕ ವರ್ಷದಿಂದ ನಮಗೆ ಈ ಒಂದು ಶಾಲೆಯ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಷತ್ ನಡೆಸಲಿಕ್ಕೆ ಅವಕಾಶ ಲಭಿಸಿತ್ತು. ಶಾಲೆಗಳಿಗೂ ಕೂಡ ಹೊಸ ವಿಷಯ, ಯಾಕಂತ ಹೇಳಿದ್ರೆ ಅವ್ರಿಗೆ ಇಷ್ಟರವರೆಗೆ ಈ ತರದ ಒಂದು ಆಡಿಟ್ ಬಂದಿರಲಿಲ್ಲ. ಯಾಕಂತ ಹೇಳಿದ್ರೆ ಆಡಿಟಿಗೆ ಬೇರೆ ಬೇರೆ ಪದಗಳಿವೆ, ಆದರೆ ಈ ಸಾಮಾಜಿಕ ಪರಿಶೋಧನೆ ಅನ್ನೋದು ಅವರಿಗೆ ಹೊಸ ವಿಷಯ. ಯಾಕಂತ ಹೇಳಿದ್ರೆ ಈ ಆಡಿಟ್ ಅನ್ನೋ ಪದಕ್ಕೆ ಬೇರೆಯದಾದ ಒಂದು ಅರ್ಥ ಇದೆ. ಅದು ಹೆಚ್ಚಾಗಿ ನಡೆಯುವಂಥದ್ದು 4 ಗೋಡೆಗಳ ನಡುವಲ್ಲಿ ನಡೆಯುವಂಥದ್ದು, ಹೀಗೆ ಸಾಮಾಜಿಕವಾಗಿ ಇದು ನಡೆಯಲ್ಲ. ಸೊ ಹಾಗಾಗಿ ಇವತ್ತಿನ ಒಂದು ಸಂದರ್ಭದಲ್ಲಿ ಸಾಮಾಜಿಕ ಪರಿಶೋಧನೆ ಇದು ಏನು ಅಂತ ಹೇಳಿದ್ರೆ, ನಾವು ನಿಮ್ಮಲ್ಲಿ ಒಬ್ಬರಾಗಿ ಸಾಮಾಜಿಕವಾಗಿ ಬೆರೆತು ಎಲ್ಲ ವರದಿಗಳನ್ನು ತಯಾರು ಮಾಡಿಕೊಂಡು ಅದನ್ನು ಮುಂದೆ ಸರ್ಕಾರಕ್ಕೆ ಕೊಡುವಂಥ ಒಂದು ಪ್ರಯತ್ನ. ಸೊ ಅದರಲ್ಲಿ ಕಳೆದ ವರ್ಷದಲ್ಲಿ ನಿಮ್ಮ ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಾಗೆ 51 ಗ್ರಾಮ ಪಂಚಾಯತ್ಗಳಿವೆ. ಸೊ 51 ಅಂತ ಹೇಳಿದ್ರೆ ಇದು ಗ್ರಾಮ ಪಂಚಾಯತಿಗೆ 2 ಶಾಲೆಗಳನ್ನು ಆಯ್ಕೆ ಮಾಡಿಕೊಂಡು ಕಳೆದ ಬಾರಿ ನಾವು ಇದರ ಸಾಮಾಜಿಕ ಪರಿಶೀಲನೆಯನ್ನು ಮಾಡಿದ್ವಿ. ಮುಂದುವರಿದು ಉಳಿದ ಶಾಲೆಗಳನ್ನು ಈಗ ನಾವು ಈ ಒಂದು ಆರ್ಥಿಕ ವರ್ಷದಲ್ಲಿ ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಸೊ 23-24ನೇ ಸಾಲಿಗೆ ಸಂಬಂಧಪಟ್ಟ ಹಾಗೆ ಈ ಒಂದು ಸಾಮಾಜಿಕ ಪರಿಶೀಲನೆ ವರದಿಯನ್ನು ನಾವು ಸರ್ಕಾರಕ್ಕೆ ತಯಾರು ಮಾಡಿ ಕೊಡಬೇಕಿರುವಂಥದ್ದು. ಸೊ ಹಾಗಾಗಿ ಈ ಹಂತದಲ್ಲಿ ನಮಗೆ ಶಾಲೆಯಲ್ಲಿ ಅವ್ರಿಗೆ ಹೇಗೆ ಹೊಸ ವಿಚಾರವೋ ನಮಗೂ ಕೂಡ ಹೊಸ ವಿಚಾರ. ಯಾಕಂತ ಹೇಳಿದ್ರೆ ಈ ಶಾಲೆ ಅಂತ ಹೇಳಿದ್ರೆ ಮತ್ತೆ ನಮಗೆ ಕೂಡ ಒಂದು ನಮ್ಮ ಒಂದು ಶಾಲಾ ದಿನಗಳನ್ನು ನೆನಪಿಸುವಂತಹ ಒಂದು ಪ್ರಯತ್ನ ಅಂತ ಆಗುತ್ತೆ. ಯಾಕಂತ ಹೇಳಿದ್ರೆ ಮಕ್ಕಳ ಜೊತೆ ಬೆರೆಯುವಂಥದ್ದು ಕೂಡ ನಮಗೆ ಈ ಒಂದು ಸಂದರ್ಭದಲ್ಲಿ ಸಿಕ್ಕಂತ ಭಾಗ್ಯ. ಸೊ ಮಕ್ಕಳು ನಮ್ಮ ಜೊತೆ ತುಂಬಾನೇ ಚೆನ್ನಾಗಿ ಬೆಳೆಸ್ಕೊಳ್ತಾರೆ. ಸೊ ನಾವು ಬರೋದು 3 ದಿನಗಳಾದ್ರೂ ಕೂಡ ಸೊ ಅವರು ಒಳ್ಳೆ ರೀತಿಯ ಒಂದು ಬಾಂಧವ್ಯ ನಮ್ಮ ಮಕ್ಕಳಲ್ಲಿ ಮತ್ತು ನಮ್ಮಲ್ಲಿ ಬೆಳೆಯುತ್ತೆ. ಸೊ ಈ ಸಂದರ್ಭದಲ್ಲಿ ನಾವು ಕಂಡುಕೊಂಡಂತಹ ಒಂದು ವಿಚಾರಗಳು ಏನಂತ ಹೇಳಿದ್ರೆ, ಕೆಲವೊಂದು ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಾ ಇರೋದು ವರ್ಷದಿಂದ ವರ್ಷಕ್ಕೆ. ಸೊ ಇದು ಬಹಳ ಒಂದು ಬೇಸರದ ಸಂಗತಿ. ಸೊ ಈ ತರ ಸನ್ನಿವೇಶಗಳು ಆದಾಗ ಏನಾಗುತ್ತೆ, ಸೊ ಶಾಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಏನು ಶಾಲೆಗಳು ಇವಾಗ ಕರ್ತವ್ಯ ನಿರ್ವಹಿಸ್ತೇವೆ, ಆ ಮಕ್ಕಳ ದಾಖಲಾತಿ ಕಡಿಮೆ ಆಗ್ತಾ ಹೋದಾಗೆ ಸೊ ಅದು ಮುಂದೊಂದು ದಿನ ಶಾಲೆಗಳನ್ನು ಮುಚ್ಚುವಂತ ಪರಿಸ್ಥಿತಿ ಬರುತ್ತೆ. ಅವಾಗ ಏನಾಗುತ್ತೆ, ಸೊ ಒಳ್ಳೆ ಒಂದು ಸುಸಜ್ಜಿತವಾದ ಕಟ್ಟಡ ಇದ್ರೂ ಕೂಡ ಮುಂದೆ ಅದೊಂದು ಪಾಳು ಬಿದ್ದ ಬಂಗ್ಲೆ ಆಗಿ, ಅಂದ್ರೆ ಒಂದು ಪಾಳು ಬಿದ್ದ ಕೊಠಡಿ ಆಗಿ ಅದು ಜನರಿಗೆ ಗೋಚರಿಸುತ್ತೆ. ಯಾಕಂದ್ರೆ ಸೊ ಅಷ್ಟರ ಮಟ್ಟಿಗೆ ಕೆಲವೊಂದು ಕಡೆಗಳಲ್ಲಿ ಆಗ್ತಾ ಇದೆ. ಸೊ ಇದು ಯಾಕೆ ಕಾರಣ ಅಂತ ಹೇಳಿದ್ರೆ, ಮತ್ತೆ ಪೋಷಕರು ಹೇಳ್ಬೇಕು ಇದ್ರ ಬಗ್ಗೆ. ನಿಮಗೇನಾದ್ರೂ ನಿಮ್ಮ ಅನಿಸಿಕೆಗಳು ಯಾವ ತರ ಇದೆ ಅಂದ್ರೆ, ಮಕ್ಕಳ ಸಂಖ್ಯೆ ಯಾವ ಕಾರಣಕ್ಕೆ ಕಡಿಮೆ ಆಗ್ತಿದೆ ಅನ್ನೋದ್ರ ಬಗ್ಗೆ ನಿಮ್ಗೆ ಏನಾದ್ರೂ ನಿಮ್ಮ ವಿಚಾರಗಳು ಇದೆಯಾ ಹಂಚಿಕೊಳ್ಳುವಂಥದ್ದು? ನಾನೇ ಮಾತಾಡ್ತಾ ಹೋದ್ರೆ ನಿಮ್ಗೆ ಒಂಥರ ಬೋರಿಂಗ್ ಆಗುತ್ತೆ. ನೀವು ಮಾತಾಡ್ಕೊಂಡು ಹೋಗುವ, ಯಾವ ಕಾರಣಕ್ಕೆ ಇರ್ಬೋದು? ದಾಖಲಾತಿ ಕಡಿಮೆ ಆಗ್ತಾ ಇದೆ. ಸೊ ಇವತ್ತು ಗೊತ್ತಿದೆಯಾ ನಿಮಗೆ, ಓದಿದ್ರೆ ಎಷ್ಟು ಶಾಲೆಗಳು ಮುಚ್ಚಲ್ಪಟ್ಟಿವೆ ಒಂದು ಕಳೆದ 2-3 ವರ್ಷಗಳಲ್ಲಿ? ಯಾವ ಕಾರಣ ಇರ್ಬೋದು ನಿಮ್ಗೆ ಗೊತ್ತಿದೆ? ಮೇಜರ್ ಆಗಿ ಆ ವಿಚಾರ ನಿಮಗೆ ಗೊತ್ತಿರೋದು, ಪೋಷಕರಿಗೆ. ಯಾವ ಕಾರಣಕ್ಕೆ? ಇಂಗ್ಲಿಷ್ ಮೀಡಿಯಂ ಅಲ್ವಾ? ಸೊ ಇಂಗ್ಲಿಷ್ ಮೀಡಿಯಂ ನಮ್ಮಲ್ಲಿ ಅಂದ್ರೆ ಪ್ರತಿಯೊಂದು ಪಾಲಕರಿಗೆ ನಮ್ಮ ಮಕ್ಕಳು ಇಂಗ್ಲಿಷ್ ಮೀಡಿಯಂನಲ್ಲಿ ವಿದ್ಯಾಭ್ಯಾಸ ಕಲ್ತ್ಕೋಬೇಕು ಅನ್ನೋದು ಅವರ ಬಯಕೆ ಆಗಿರುತ್ತೆ. ಅದು ತಪ್ಪೇನಲ್ಲ. ಆದ್ರೆ ಆ ಇಂಗ್ಲಿಷ್ ಮೀಡಿಯಂಗೆ ಸೇರಿಸೋ ಬರೋದಲ್ಲಿ ನಮ್ಮತನವನ್ನು ನಾವು ಕಲ್ತ್ಕೊಳ್ತಾ ಇದ್ದೀವಿ. ಅದ್ರ ಬಗ್ಗೆ ಯಾರು ಚಿಂತನೆ ಮಾಡ್ತಾ ಇಲ್ಲ ಅಲ್ವಾ? ಇವಾಗ ಸರ್ಕಾರಿ ಶಾಲೆಗಳಲ್ಲಿ ನಮಗೆ ಎಲ್ಲವೂ ಉಚಿತವಾಗಿ ಸಿಗ್ತಾ ಇದೆ. ಸೊ ಇದನ್ನು ನಾವು ಗರಿಷ್ಠ ಮಟ್ಟದಲ್ಲಿ ಬಳಕೆ ಮಾಡ್ಕೊಳ್ಬೇಕು. ಬಳಕೆ ಮಾಡದೆ ಹೋದ್ರೆ ನಮಗೆ ಸಿಗ್ತಾ ಇರುವಂತಹ ಏನು ಸೌಲಭ್ಯಗಳನ್ನು ನಾವು ಇಲ್ಲೇ ಬಿಟ್ಟು ಅದನ್ನು ಮತ್ತೆ ಬೇರೆ ಒಂದು ಇದಕ್ಕೆ ನಾವು ಹೋಗ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿ ಸಿಗ್ತಾ ಇರುವಂತಹ ಸೌಲಭ್ಯ ಮತ್ತೆ ಅದು
ನಮಗೆ ಸಿಗದೇ ಇರಲಿಕ್ಕೆ ಕಾರಣ ಆಗುತ್ತೆ. ಅವಾಗ ನಿಜವಾಗ್ಲೂ ಗ್ರಾಮೀಣ ಭಾಗದಲ್ಲಿ ತುಂಬಾ ಕಷ್ಟಪಟ್ಟು ಮಕ್ಕಳನ್ನು ಶಾಲೆ ಕಳಿಸುವಂತಹ ಒಂದು ಕುಟುಂಬಗಳು ಇರುತ್ತೆ. ಸೊ ಅವರಿಗೆ ದಿನನಿತ್ಯದ ದುಡಿದ್ರೆ ಮಾತ್ರ ಅವರಿಗೆ ಅವತ್ತಿನ ಒಂದು ಜೀವನ ನಿರ್ವಹಣೆ ಮಾಡ್ಕೊಂಡು ಹೋಗ್ಲಿಕ್ಕೆ ಅವರಿಗೆ ಅವಕಾಶ ಇರುವಂತದ್ದು. ಸೊ ಅಂತಹ ಸಂದರ್ಭದಲ್ಲಿ ಅಂತ ಕುಟುಂಬಗಳು ತುಂಬಾನೇ ಇದರಿಂದ ಸಫರ್ ಆಗುತ್ತೆ. ಸೊ ಹಾಗಾಗಿ ಸೊ ನಮ್ಮ ಗ್ರಾಮೀಣ ಭಾಗದಲ್ಲಿ ಏನೋ ನಮಗೆ ಸೌಲಭ್ಯಗಳಿರುತ್ತೆ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗಿರುವಂಥದ್ದು ಆಯಾ ಭಾಗದ ಗ್ರಾಮೀಣ ಅಂದ್ರೆ ಗ್ರಾಮೀಣ ನಿವಾಸಿಗಳದ್ದು. ಸೊ ಅವರೇ ಅದನ್ನು ಉಳಿಸಿ ಬೆಳೆಸ್ಕೊಂಡು ಹೋಗ್ಬೇಕಾಗುತ್ತೆ. ಯಾಕಂದ್ರೆ ನಾವುಗಳು ಇಲ್ಲಿ ಬಂದು ಇವಾಗ ಏನೇ ಮಾತಾಡಿದ್ರು ಕೂಡ ಅಂತಿಮವಾಗಿ ಅದನ್ನು ಕಾರ್ಯರೂಪಕ್ಕೆ ತರುವಂತವರು ಮತ್ತೆ ನೀವೇ. ಸೊ ನಾವು ಮಾತಾಡ್ಬೋದು, ಅದು ಬರೀ ಮಾತುಗಳಾಗುತ್ತೆ, ಆದ್ರೆ ವಾಸ್ತವವಾಗಿ ಅದನ್ನು ಪಾಲನೆ ಮಾಡಬೇಕಾದವರು ಮತ್ತೆ ನೀವೇ ಇರೋದ್ರಿಂದ ಸೊ ನಿಮ್ಮಗಳ ಒಂದು ಕೊಡುಗೆ ಅಥವಾ ನಿಮ್ಮಲ್ಲಿ ಇರತಕ್ಕಂತಹ ಮನಸ್ಥಿತಿ ಅದು ಬಹಳ ಮುಖ್ಯ ಆಗುತ್ತೆ. ಸೊ ಉದಾಹರಣೆಯಾಗಿ ನಾವು ಸ್ವಲ್ಪ ಒಂದು ಕ್ರಾಸ್ ವೆರಿಫಿಕೇಶನ್ ಮಾಡೋಣ. ಈಗ ನೀವು ಹೇಳಿದ್ರಿ ಇಂಗ್ಲಿಷ್ ಮೀಡಿಯಮ್ಮು, ಓಕೆ, ಸೊ ಅದು ಒಪ್ಪಿಕೊಳ್ಳುವಂಥ ವಿಚಾರಗಳು. ಆದರೆ ಇಲ್ಲಿ ಕನ್ನಡ ಮೀಡಿಯಂ ಶಾಲೆಗಳಿಗೆ, ಸರ್ಕಾರಿ ಶಾಲೆಗಳಿಗೆ ಮತ್ತು ಇಂಗ್ಲಿಷ್ ಮೀಡಿಯಂ ಶಾಲೆಗಳಿಗೆ ನಾವು ಸ್ವಲ್ಪ ತುಲನೆ ಮಾಡಿದಾಗ ಕೆಲವೊಂದು ವಿಷಯಗಳು ವಿಭಿನ್ನವಾಗಿ ಬರುತ್ತೆ. ಸೊ ಆ ವಿಭಿನ್ನವಾಗಿ ಇರುವಂಥ ವಿಚಾರಗಳ ಬಗ್ಗೆ ನಮ್ಮ ಏನು ಹೆತ್ತವರು, ಪೋಷಕರು ಅದರ ಬಗ್ಗೆ ಜಾಸ್ತಿ ಚಿಂತನೆ ಮಾಡಬೇಕು. ಮಾಡಿದ್ರೆ ಮಾತ್ರ ಇಂತಹ ಶಾಲೆಗಳು ಉಳಿಸಿ ಬೆಳೆಸ್ಕೊಂಡು ಹೋಗ್ಲಿಕ್ಕೆ ಕಾರಣಗಳಾಗುತ್ತೆ. ಅದು ಯಾವುದು ಅಂತ ಹೇಳಿದ್ರೆ, ಉದಾಹರಣೆಯಾಗಿ ಇವಾಗ ಇವಾಗ ನಮಗೆ ನಾವು ನಿರೀಕ್ಷೆ ಮಾಡುವಂತ ಆಸ್ ಎ ಪೋಷಕರಾಗಿ ನೀವು ನಿರೀಕ್ಷೆ ಮಾಡೋದು ಏನು? ನಿಮ್ಮ ಮಕ್ಕಳಿಗೆ ಯಾವ ತರ ಶಿಕ್ಷಣ ಬೇಕು? ಯಾವ ತರ ಶಿಕ್ಷಣ ಬೇಕು ನಿಮ್ಮ ಮಕ್ಕಳಿಗೆ? ಯಾವ ತರ ಶಿಕ್ಷಣ ಬೇಕು? ಓಕೆ, ಅದು ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡ್ತೀರಾ ನೀವು? ಗುಣಮಟ್ಟ ಬೇಕಾ ಬೇಡವಾ? ಬೇಕಲ್ವಾ? ಸುಮ್ಮನೆ ಎಲ್ಲರೂ ಬಂದು ಈಗ ಎಲ್ಲರೂ ಬಂದು ಟೀಚಿಂಗ್ ಮಾಡ್ಲಿಕ್ಕೆ ಆಗುತ್ತಾ? ಇಲ್ಲ ಅಲ್ವಾ? ಸೊ ಅದಕ್ಕೆ ಪರಿಣತರು ಬೇಕು. ಪರಿಣತರು ಅಂತ ಹೇಳಿದ್ರೆ ಅದಕ್ಕೆ ಅವರು ಆ ಶಿಕ್ಷಣವನ್ನು ಶಿಕ್ಷಕ ಇದಕ್ಕೆ ಏನು ಅವರು ಉತ್ತೀರ್ಣರಾಗಬೇಕು ಅಂತ ಹೇಳಿದ್ರೆ, ಶಿಕ್ಷಕರಿಂದ ಇದಕ್ಕೆ ತೇರ್ಗಡೆ ಆಗ್ಬೇಕು ಅಂತ ಹೇಳಿದ್ರೆ ಅವ್ರದೇ ಆದಂತ ಒಂದು ವಿಶೇಷವಾದ ತರಬೇತಿಯನ್ನು ಪಡ್ಕೊಂಡು ಅವರು ಈ ಒಂದು ಹುದ್ದೆಗೆ ಬಂದಿರ್ತಾರೆ ಅಲ್ವಾ? ಸೊ ಅವರು ಏನು ಶಿಕ್ಷಣವನ್ನು ಶಾಲೆಯಲ್ಲಿ ಕೊಡ್ತಾರೆ ಅದು ಗುಣಮಟ್ಟದಿಂದ ಕೂಡಿರುತ್ತೆ. ಯಾಕೆ ಅಂತ ಹೇಳಿದ್ರೆ, ಉದಾಹರಣೆಯಾಗಿ ಒಂದು ಶಿಕ್ಷಕರು ಅವರು ಶಿಕ್ಷಕರ ಆಯ್ಕೆಯಾಗಿ ಬರ್ಬೇಕು ಅಂತ ಹೇಳಿದ್ರೆ ಅವರು ಅವರ ವೃತ್ತಿ ಶಿಕ್ಷಣವನ್ನು ಪಡ್ಕೊಂಡಿರ್ಬೇಕು. ಅದರ ಜೊತೆಗೆ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಅವರು ತೇರ್ಗಡೆಯಾಗಿ ಅವರು ಬಂದಿರ್ತಾರೆ. ಸೊ ಮಕ್ಕಳಿಗೆ ಅವರು ತರಗತಿಗೆ ಬಂದು ಆ ಮಕ್ಕಳ ನೇರವಾಗಿ ಇವಾಗ ತರಗತಿಗೆ ಬಂದು ಮಕ್ಕಳು ಬೇರೆ ಬೇರೆ ವಿಭಿನ್ನ ರೀತಿಯ ಮನಸ್ಥಿತಿಯನ್ನು ಹೊಂದಿರ್ತಾರೆ. ಸೊ ಅವರಿಗೆ ಶಿಕ್ಷಣವನ್ನು ಒಂದು ಕೊಡುವಂಥದ್ದು ಅಷ್ಟು ಸುಲಭ ಅಲ್ಲ. ಯಾಕಂತ ಹೇಳಿದ್ರೆ, ಸೊ ಆ ಮಕ್ಕಳನ್ನು ಒಂದು ಕಡೆ ಅವರ ಗಮನವನ್ನು ಒಂದು ಕಡೆ ಕೇಂದ್ರೀಕರಿಸಬೇಕು. ಸೊ ಎಲ್ಲರ ಮನಸ್ಥಿತಿ ಬೇರೆ ಬೇರೆ ಇರುತ್ತೆ. ಸೊ ಅವರನ್ನು ಯಾವ ತರ ಒಂದು ಮನಸ್ಥಿತಿಯನ್ನು ಒಂದ್ ಕಡೆಗೆ ತರಬೇಕು ಅನ್ನೋದು ಆ ಶಿಕ್ಷಕರಿಗೆ ಗೊತ್ತಿರುತ್ತೆ. ಸೊ ಅಲ್ಲಿ ತಂದು ಮತ್ತೆ ಅವರು ಅವರ ಪಾಠವನ್ನು ಪ್ರಾರಂಭಿಸಿದ್ರೆ ಮಕ್ಕಳು ಅಲ್ಲಿ ಅವರ ಎಲ್ಲ ಪಾಠಗಳನ್ನು ಕೇಳ್ತಾರೆ. ಇಲ್ಲ ಅಂತ ಹೇಳಿದ್ರೆ ನೇರವಾಗಿ ತರಗತಿಗೆ ಬಂದು ಏನೋ ಒಂದು ಮಾತಾಡಿದ್ರೆ ಮಕ್ಕಳು ಅದೆಲ್ಲವನ್ನು ಗ್ರಹಿಸಲ್ಲ, ತಲೆಗೆ ತೆಕ್ಕೊಳ್ಳಲ್ಲ. ಸೊ ಇದು ಅವರಿಗೆ ಪರಿಣತಿಯನ್ನು ಪಡ್ಕೊಂಡಂತಹ ಶಿಕ್ಷಕರಿಗೆ ಮಾತ್ರ, ಅದರ ಒಂದು ತರಬೇತಿ ಇದ್ದವರಿಗೆ ಮಾತ್ರ ಅದು ಸಾಧ್ಯ. ಸೊ ಅದೇ ರೀತಿ ನೀವು ಖಾಸಗಿ ಶಾಲೆಯಲ್ಲಿ ಅದನ್ನು ತುಲನೆ ಮಾಡಿ. ಸೊ ಅಲ್ಲಿ ಯಾವ ತರ ಶಿಕ್ಷಕರ ಆಯ್ಕೆ ಇರುತ್ತೆ ಅಂತ ಹೇಳಿದ್ರೆ, ಅಲ್ಲಿ ಒಬ್ರು ಡಿಗ್ರಿ ಪೂರೈಸಿದ್ರೆ ಅವರು ಕಡಿಮೆ ಸಂಬಳಕ್ಕೆ ದುಡಿಲಿಕ್ಕೆ ಸಿದ್ಧರಿದ್ರೆ ಅಂಥವರನ್ನು ಆಯ್ಕೆ ಮಾಡಿಕೊಂಡು ಅವರಿಗೆ ಒಂದು ಟೀಚಿಂಗ್ ಇದನ್ನು ಕೊಡ್ತಾರೆ. ಸೊ ಅಲ್ಲಿ ಅವರು ಕನಿಷ್ಠ ಶಿಕ್ಷಕರ ತರಬೇತಿಯನ್ನು ಪಡಿಬೇಕೆನ್ನುವಂಥ ಕನಿಷ್ಠ ಇದು ಕೂಡ ಇಲ್ಲ. ಸೊ ಅಂಥವರನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗ್ಲಿಕ್ಕೆ ಸಾಧ್ಯ ಇದೆಯಾ? ಇರುತ್ತಾ? ಮೊದಲಿಗೆ ಅವರಿಗೆ ತರಬೇತಿ ಇಲ್ಲ. ಸೊ ಡಿಗ್ರಿ ಪೂರೈಕೆ ಮಾಡಿರ್ತಾರೆ ಅಷ್ಟೇ, ಅದು ಬಿಟ್ಟು ಬೇರೇನು ಗಂಧಗಳಿಗೆ ಗೊತ್ತಿಲ್ಲ. ಸೊ ಬಂದು ಬರೀ ಏನು ಪಠ್ಯ ಪುಸ್ತಕದಲ್ಲಿ ಏನು ಇದಿರ್ತದೆ ಅದನ್ನು ಓದ್ಕೊಂಡು ಹೋಗ್ತಾರೆ. ಸೊ ಅಷ್ಟೇ.
ಸೊ ಅಲ್ಲಿ ನಾವು ಗುಣಮಟ್ಟದ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆಯಾ? ನಿರೀಕ್ಷೆ ಮಾಡ್ಬೋದಾ ನಮ್ಮ ಮಕ್ಕಳಿಗೆ? ಇಲ್ಲ ಅಲ್ವಾ? ಒಪ್ಕೋತೀರಾ? ಒಪ್ಪಿಗೆ ಇದೆಯಾ? ಅಥವಾ ಅಲ್ಲಿ ಕೊಡ್ತಾರೆ ಪರವಾಗಿಲ್ಲ ಅಂತ ಹೇಳ್ತೀರಾ? ನೀವು ಮಾತಾಡ್ಬೇಕು, ಇದು ಪೋಷಕ ನಿಮ್ದೇ ಸಭೆ. ಹೇಳ್ತಾರೆ ಒಪ್ಪಿಗೆ ಇದೆಯಾ, ಸರಿ ಇದೆಯಾ, ಸರಿ ಇದೆ ಅಂತ ಹೇಳಿ ಸರಿ ಇದೆ ಅಂತ ಹೇಳಿ, ಇಲ್ಲ ಅಂತ ಹೇಳಿ ಇಲ್ಲ ಹೇಳಿ. ಅಲ್ಲ, ಹೌದಲ್ವಾ? ಸೊ ಏನೇ ಇದ್ರು ನಾವು ಕಂಡುಕೊಂಡಂತಹ ವಿಚಾರಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ಳೋದು, ಅದು ಫೈನಲಿ ತೀರ್ಮಾನ ಮಾಡ್ಬೇಕಾದವ್ರು ನೀವೇ, ನಿಮ್ಮ ವಿವೇಚನೆಗೆ ಬಿಟ್ಟಿರುವಂಥದ್ದು. ಸೊ ಇನ್ನೊಂದು ವಿಚಾರ, ಈಗ ಮಕ್ಕಳ ಏನು ಮಕ್ಕಳಿಗೆ ಪೇರೆಂಟ್ಸ್ ಮೀಟಿಂಗ್ ಇರುತ್ತೆ. ಪೇರೆಂಟ್ಸ್ ಮೀಟಿಂಗ್ ಇರುತ್ತಾ? ಅಲ್ಲೂ ಇರುತ್ತೆ, ಇಲ್ಲೇ ಇರುತ್ತೆ ಅಲ್ವಾ? ಸೊ ಪೇರೆಂಟ್ಸ್ ಮೀಟಿಂಗ್ಗೆ ಸಂಬಂಧಪಟ್ಟಾಗೆ ಖಾಸಗಿ ಶಾಲೆಗಳಲ್ಲಿ ಏನು ಅವರಿಗೆ ಒಂದು ನಿಗದಿತ ಮಾಡ್ತಾರ? ನೀವು ಬಂದಾಗ ಸಂಬಂಧಪಟ್ಟ ಟೀಚರ್ ನಿಮಗೆಲ್ಲ ಮಾಹಿತಿಗಳನ್ನು ಕೊಡಲ್ವಾ? ಅವನು ಇದರಲ್ಲಿ ಸ್ವಲ್ಪ ಹಿಂದೆ ಇದ್ದಾನೆ, ಮಾಹಿತಿಗಳನ್ನು ಕೊಡ್ತಾರೆ ಇಲ್ವಾ? ಅಲ್ವಾ? ಸೊ ಸರ್ಕಾರಿ ಶಾಲೆಯಲ್ಲಿ ನಮಗೆ ಎಲ್ಲವೂ ಮುಕ್ತವಾಗಿರುತ್ತೆ. ಬಂದು ನಿಮ್ಮ ಜೊತೆ ಒಳ್ಳೆಯ ರೀತಿಯಲ್ಲಿ ಮಾತಾಡಿ ನಿಮ್ಮನ್ನು ಇದು ಮಾಡ್ತಾರೆ. ಸೊ ಇದೆಲ್ಲ ಇದರ ಜೊತೆಗೆ ಮಕ್ಕಳಿಗೆ ನೀವು ನೋಡಿ ಕಂಪೇರ್ ಮಾಡಿ. ಮಕ್ಕಳು ಖಾಸಗಿ ಶಾಲೆಯಲ್ಲಿ ಅವರು ಬರೀ ವಿದ್ಯೆಗೆ ಮಾತ್ರ ಕೊಡ್ತಾರೆ, ಪ್ರಾಶಸ್ತ್ಯ ಕೊಡ್ತಾರೆ, ಅಂದ್ರೆ ಓದು 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 ಅಷ್ಟೇ. ಸೊ ಅವರಿಗೆ ಅಲೌಕಿಕ ಜ್ಞಾನದ ಬಗ್ಗೆ ಗೊತ್ತೇ ಅಲ್ಲ. ಅಂದ್ರೆ ನಮ್ಮ ಸರ್ಕಾರಿ ಶಾಲೆಯಲ್ಲಿ ಕಲಿತಂತಹ ಮಕ್ಕಳು ಏನಿದ್ದಾರೆ, ಅವರು ಕಲಿಕೆಯ ಜೊತೆಗೆ ಜೀವನದ ಇನ್ನಿತರ ಮೌಲ್ಯಗಳನ್ನು ಕೂಡ ಕಲಿತಿರ್ತಾರೆ. ಅವರು ಸಮಾಜದಲ್ಲಿ ಅಥವಾ ಏನು ಯಾವ ರೀತಿ ಬದುಕಬೇಕು ಅನ್ನೋದ್ರ ಬಗ್ಗೆ ಕೂಡ ಅವರಿಗೆ ಒಂದು ಅರಿವಿರುತ್ತೆ. ಸೊ ಅದೇ ನೀವು ಅವರನ್ನ ಖಾಸಗಿ ಶಾಲೆ ಮಕ್ಕಳನ್ನು ನೀವು ಅವ್ರ ಜೊತೆ ಕಂಪೇರ್ ಮಾಡಿದಾಗ ನಮ್ಮ ಮಕ್ಕಳು ತುಂಬಾನೇ ಬಂದಿರ್ತಾರೆ ಸರ್ಕಾರಿ ಶಾಲೆಯಲ್ಲಿ ಓದುವಂತ ಮಕ್ಕಳು. ಸೊ ಇವೆಲ್ಲವನ್ನು ನಾವು ಗಣನೆಗೆ ತೆಗೆದುಕೊಳ್ಳಲ್ಲ. ಆದ್ರೆ ಸೊ ಇಲ್ಲಿ ಯಾವುದೇ ರೀತಿಯ ನಮಗೆ ಏನು ಫೀಸ್ ಕೊಡ್ಬೇಕು ಅಂತಿಲ್ಲ. ಅಲ್ಲಿ ಫೀಸ್ ಕೊಟ್ಟರು ಕೂಡ ಸೊ ನಮ್ಮ ಮಕ್ಕಳ ನಿರೀಕ್ಷಿತ ಬೆಳವಣಿಗೆ ಅಲ್ಲಿ ಸಾಧ್ಯವಿರಲ್ಲ. ಇಲ್ಲಿ ನಮ್ಗೆ ಯಾವುದೇ ರೀತಿ ಫೀಸ್ ಇಲ್ಲ. ನಮ್ಮ ಮಕ್ಕಳು ಒಳ್ಳೆಯ ರೀತಿಯ ವಿದ್ಯೆಯಲ್ಲಿ ಸ್ವಲ್ಪ ನಮ್ಮ ಮಕ್ಕಳ ಒಂದು ಹಿಂದೆ ಇರಬಹುದು, ಅದನ್ನು ಹೊರತುಪಡಿಸಿ ಇನ್ನಿತರ ಚಟುವಟಿಕೆಗಳಲ್ಲಿ ಎಲ್ಲದರಲ್ಲೂ ಕೂಡ ಅವರಿಗಿಂತ ಮುಂದಿರ್ತಾರೆ. ಸೊ ಎಲ್ಲವನ್ನು ನಮ್ಮ ಪೋಷಕರು ಕೂಡ ಒಂದು ಗಮನಿಸಿ ಸೊ ಯಾವುದು ಸೂಕ್ತ ನಮಗೆ ಸರ್ಕಾರಿ ಶಾಲೆ ಅಥವಾ ಖಾಸಗಿ ಶಾಲೆ ಅನ್ನೋದನ್ನು ಕೂಡ ಅಂತಿಮವಾಗಿ ಆಯ್ಕೆ ಮಾಡ್ಕೊಳ್ಬೇಕಾದವರು ನೀವುಗಳೇ. ಸೊ ಹಾಗಾಗಿ ಅದು ನಿಮ್ಮ ವಿವೇಚನೆಗೆ ಬಿಟ್ಟಂತ ವಿಚಾರಗಳು. ಸೊ ಯಾವುದನ್ನು ಆಯ್ಕೆ ಮಾಡ್ಕೋಬೇಕೋ ಯಾವುದನ್ನು ಬೇಡ ಅನ್ನೋದು ನೀವು ಅಂತಿಮವಾಗಿ ನಿರ್ಧಾರ ಮಾಡುವಂಥವ್ರು. ಹಾಗಾಗಿ ಸೊ ಈ ಎಲ್ಲ ಸಂದರ್ಭಗಳಲ್ಲಿ ಏನಾಗುತ್ತೆ, ಸೊ ಇದೆಲ್ಲವೂ ನಮಗೆ ಅದನ್ನು ನಾವು ಜಾಸ್ತಿ ಚಿಂತನೆ ಮಾಡದೆ ಹೋದಾಗ ಅಂತ ಶಾಲೆಗಳು ಅದರಲ್ಲಿ ದಾಖಲಾತಿ ಕಡಿಮೆ ಆಗಿ ಮತ್ತೆ ಮುಂದೆ ಒಂದು ದಿನ ಶಾಲೆಗಳು ಏನು ಇಲ್ಲಿ ಬಾಗಿಲು ಮುಚ್ಚುವಂತಹ ಸಂದರ್ಭಗಳು ಅನೇಕ ಮೊನ್ನೆ ಒಂದು ನ್ಯೂಸ್ ಪೇಪರ್ ಅಲ್ಲಿ ಬಂದಿತ್ತು. ಹತ್ರ 75,000 ಶಾಲೆಗಳನ್ನು ಈ ವರ್ಷ ಮುಚ್ಚಲಾಗಿದೆ ಅನ್ನೋ ಮಾಹಿತಿ ಎಲ್ಲ ಓದಿದ್ದೀನಿ ನಾನು. ಸೊ ಇದು ಕೂಡ ಇದಕ್ಕೆ ದೊಡ್ಡ ಕಾರಣಗಳಂದ್ರೆ, ಸೊ ನಮಗೆ ಇದರಲ್ಲಿ ನಮಗೆ ಬಹಳ ಹತ್ರ ಇದ್ರೂ ಕೂಡ ನಮಗೆ ಅದು ಬೇಡ. ಸೊ ನಮಗೆ ದೂರದ ಬೆಟ್ಟನುಂಡೆಗೆ ಅಂತ ಹೇಳುವಂತ ಗಾದೆ ಒಂದು ಉಂಟಲ್ಲ, ಅಲ್ಲಿ ಹೋಗಿ ಮತ್ತೆ ನೋಡಿದಾಗಲೇ ಗೊತ್ತಾಗುತ್ತೆ ಅದು. ಹಾಗಾಗಿ ಹತ್ತಿರ ಇರುವಂಥದ್ದು ಯಾವುದು ನಮಗೆ ಬೇಡ. ಸೊ ಎಲ್ಲ ಒಂದು ಏನು ಅಂಶಗಳು ಶಾಲೆಗಳನ್ನು ಮುಚ್ಚುವಂತ ಪರಿಸ್ಥಿತಿಗೆ ತಂದು ನಿಲ್ಲಿಸಿದೆ. ಸೊ ಎಲ್ಲರ ಕೊಡುಗೆ ಇದೆ. ಸೊ ಅದರೊಟ್ಟಿಗೆ ಸರ್ಕಾರ ನೋಡಿ ಈ ಒಂದು ಸಂದರ್ಭದಲ್ಲಿ ಮಕ್ಕಳ ಬಗ್ಗೆ ಎಷ್ಟು ಕಾಳಜಿ ವಹಿಸುತ್ತೆ ಅಂತ ಹೇಳಿದ್ರೆ ಅದರಿಂದ ಕ್ವಶನ್ ಕೇಳ್ತಾರೆ ಮಕ್ಕಳಿಗೆ ಲೈಂಗಿಕ ವಿಚಾರಗಳ ಬಗ್ಗೆ ಎಷ್ಟರ ಮಟ್ಟಿಗೆ ಗೊತ್ತಿದೆ ಪೋಷಕರಿಗೆ? ನಮ್ಮ ತಂಡದವ್ರ ಮನೆಗೆ ಬಂದಿದಾರಲ್ಲ, ನಿಮ್ಮಲ್ಲಿ ಏನೆಲ್ಲ ಕೇಳಿದ್ದಾರೆ ಮಾಹಿತಿಗಳನ್ನು? ಯಾರೆಲ್ಲ ಮನೆಗೆ ಬಂದಿದ್ದಾರೆ? ಓಕೆ, ಸೊ ಏನೆಲ್ಲ ಕೇಳಿದ್ರು ನಿಮ್ಮ ಜೊತೆ ಮಾಹಿತಿಗಳನ್ನು? ಮಕ್ಕಳಿಗೆ ಇಲ್ಲಿ ಶಾಲೆಯಲ್ಲಿ ಸಿಗುವಂತಹ ಸೌಲಭ್ಯಗಳ ಬಗ್ಗೆ ಗೊತ್ತಿದೆ ಅಂತ ಕೇಳಿದ್ರ? ಸೊ ಮತ್ತೆ ಲೈಂಗಿಕ ವಿಷಯಗಳ ಬಗ್ಗೆ ನಿಮ್ಮಲ್ಲಿ ಮಾಹಿತಿಗಳನ್ನು ಹಂಚ್ಕೊಂಡ್ರೆ? ಶಾಲೆಯಲ್ಲಿ ಮಕ್ಕಳಿಗೆ ಯಾವ ತರಹದ ಶಿಕ್ಷಣವನ್ನು, ಲೈಂಗಿಕ ಶಿಕ್ಷಣವನ್ನು ಕೊಡಬೇಕು ಅನ್ನೋದ್ರ ಬಗ್ಗೆ ನಿಮ್ಮಲ್ಲಿ ಏನಾದ್ರು ಕೇಳಿದ್ರ ಮಾಹಿತಿ?
ಸೊ ಇವಾಗ ಗುಡ್ ಟಚ್ ಮತ್ತು ಬ್ಯಾಡ್ ಟಚ್ ಬಗ್ಗೆ ಎಷ್ಟು ಪೋಷಕರಿಗೆ ಗೊತ್ತಿದೆ? ಗುಡ್ ಟಚ್, ಬ್ಯಾಡ್ ಟಚ್ ಗೊತ್ತಿಲ್ಲ. ಸ್ಪರ್ಶ ಜ್ಞಾನ, ಸೇಫ್ ಟಚ್ ಮತ್ತೆ ಅನ್ಸೇಫ್ ಟಚ್. ಮಕ್ಕಳನ್ನು ಮುಟ್ಟುವ ರೀತಿಯಲ್ಲಿ ಎರಡು ವಿಧ ಇದೆ, ಹೌದಾ? ಒಪ್ಕೋತೀರಾ? ಸೊ ಅದು ಗುಡ್ ಟಚ್ ಯಾವ ತರ ಇರುತ್ತೆ, ಬ್ಯಾಡ್ ಟಚ್ ಯಾವ ತರ ಇರುತ್ತೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆಯಾ? ಶಾಲೆಯಲ್ಲಿ ಅದರ ಬಗ್ಗೆ ತರಗತಿಗಳನ್ನು ಕೊಡುವಂಥದ್ದು ಇದೆ. ಅದರ ಬಗ್ಗೆ ನಿಮಗೆ ಮಕ್ಕಳು ಮನೆಗೆ ಬಂದು ಏನಾದ್ರು ಹೇಳ್ಕೊಂಡಿದಾರ, ಹಂಚ್ಕೊಂಡಿದಾರ ನಿಮ್ಮ ಜೊತೆ? ಮಾಡಿದ್ದಾರೆ. ಸೊ ಇದರ ಬಗ್ಗೆ ಪೋಷಕರಿಗೆ ಏನಾದ್ರು ಮಾಹಿತಿ ಇದೆಯಾ? ಮಕ್ಕಳು ನಿಮ್ ಜೊತೆ ಹೇಳಿಲ್ವಾ? ಸೊ ಇದನ್ನು ಕೂಡ ನೀವು ತಿಳ್ಕೋಬೇಕು. ಸೊ ಇದು ಯಾಕೆ ನಿಮಗೆ ಈ ಎಲ್ಲ ಮಾಹಿತಿಗಳು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ, ಬಹುಶಃ ನಮ್ಮ ಅನಿಸಿಕೆ ಏನಂತ ಹೇಳಿದ್ರೆ, ನೀವು ಮಕ್ಕಳಿಗೆ ಕೊಡ್ತಾರ ಅಂದ್ಕೊಳ್ಳಿಕ್ಕೆ ವರದಿ ಕೊಡ್ಲಿಕ್ಕೆ ಹೇಳಿದೆ. ಸೊ ಈ ಗುಡ್ ಟಚ್, ಬ್ಯಾಡ್ ಟಚ್ ಅಂತ ಹೇಳಿದ್ರೆ ಮಕ್ಕಳನ್ನು ಮುಟ್ಟುವಂತ ಒಂದು ಸ್ಪರ್ಶ ಜ್ಞಾನ. ಸೊ ಅದರಲ್ಲಿ ಯಾವ ತರ ಎರಡು ವಿಧ ಇರುತ್ತೆ. ಸೊ ಒಂದು ಒಳ್ಳೆ ರೀತಿಯಲ್ಲಿ ಸ್ಪರ್ಶ ಮಾಡುವಂಥದ್ದು, ಇನ್ನೊಂದು ಕೆಟ್ಟ ರೀತಿಯಲ್ಲಿ ಸ್ಪರ್ಶ ಮಾಡುವಂಥದ್ದು. ಸೊ ಇದು ಈ ಕೆಟ್ಟ ರೀತಿಯಲ್ಲಿ ಸ್ಪರ್ಶ ಮಾಡುವಂಥದ್ದು ಏನಿದೆ, ಅದನ್ನು ಮಕ್ಕಳಿಗೆ ಯಾವ ತರ ಇರುತ್ತೆ ಅನ್ನೋದು ಮಕ್ಕಳು ಮೊದಲು ತಿಳ್ಕೋಬೇಕು. ಸೊ ಮಕ್ಕಳು ತಿಳ್ಕೊಂಡಿಲ್ಲ ಅಂತ ಹೇಳಿದ್ರೆ ಮತ್ತೆ ಅವರಿಗೆ ಈ ವಿಷಯದ ಬಗ್ಗೆ ಅಷ್ಟು ಗೊತ್ತಿರಲ್ಲ. ಸೊ ಮಕ್ಕಳಿಗೆ ಮೊದಲಾಗಿ ಇದನ್ನು ಇವಾಗ ಪ್ರಾರಂಭಿಕ ಹಂತದಲ್ಲೇ ಮಕ್ಕಳಿಗೆಲ್ಲ ಈ ಎಲ್ಲ ವಿಚಾರಗಳ ಒಂದು ಬಗ್ಗೆ ಶಿಕ್ಷಣವನ್ನು ಕೊಡಬೇಕು, ಆ ತರಗತಿಯನ್ನು ಏರ್ಪಡಿಸಬೇಕು ಅನ್ನೋದು ಕೂಡ ಈ ಒಂದು ಸಮಗ್ರ ಶಿಕ್ಷಣ ಯೋಜನೆಯಲ್ಲಿ ಬರ್ತಕ್ಕಂಥ ಒಂದು ಅಂಶ. ಸೊ ಅವರಿಗೆ ಅಲ್ಲಿ ಏನಾಗುತ್ತೆ, ಸೊ ಆ ಒಂದು ಮಕ್ಕಳು ಲೈಂಗಿಕ ಶಿಕ್ಷಣಕ್ಕೆ ಒಳಪಟ್ಟಾಗ ಯಾವ ತರ ಬದಲಾವಣೆಗಳು ಮಕ್ಕಳಲ್ಲಿ ಬರುತ್ತೆ, ಸೊ ಅದೆಲ್ಲವನ್ನು ಇದು ಇದರಲ್ಲಿ ಪಟ್ಟಿ ಮಾಡಿದ್ದಾರೆ. ಅಂದ್ರೆ ಉದಾಹರಣೆಯಾಗಿ ಮಕ್ಕಳಿಗೆ ಈ ತರ ಒಂದು ಲೈಂಗಿಕ ಶಿಕ್ಷೆಗೆ ಗುರಿಯಾದಂತಹ ಮಕ್ಕಳು ಯಾವ ತರ ಇರ್ತಾರೆ ಅಂತ ಹೇಳಿದ್ರೆ, ಸೊ ಅವರಲ್ಲಿ ಒಂದು ಅಚಾನಕ್ಕಾಗಿ ಬದಲಾವಣೆ ಆಗುತ್ತೆ. ಅಂದ್ರೆ ಸೊ ಅವರು ಏನು ಒಬ್ಬರೇ ಇರ್ಲಿಕ್ಕೆ ಸ್ಟಾರ್ಟ್ ಮಾಡೋದು, ಸೊ ಮತ್ತೆ ಶಾಲೆಯಿಂದ ಬರುವಾಗ ತಡ ಆಗೋದು, ಮತ್ತೆ ಶಾಲೆಗೆ ಹೋಗ್ಲಿಕ್ಕೆ ಕೇಳೋದಿಲ್ಲ, ಸೊ ಶಿಕ್ಷಕರನ್ನು ಬೈಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಸೊ ಎಲ್ಲ ಬದಲಾವಣೆಗಳು ಅಲ್ಲಿ ಏನೋ ಒಂದು ಸಮಸ್ಯೆ ಆಗಿದೆ ಅಂತ ಪೋಷಕರು ನೀವು ತಿಳ್ಕೋಬೇಕು. ಸೊ ಶಾಲೆಯಲ್ಲಿ ಸಂಬಂಧಪಟ್ಟ ಮಕ್ಕಳು ಏನಾದರೂ ಲೈಂಗಿಕ ಶೋಷಣೆಗೆ ಒಳಪಡುವ ಸಂದರ್ಭದಲ್ಲಿ ಮಕ್ಕಳನ್ನು ಪದೇ ಪದೇ ನಿಂದಿಸುವಂಥದ್ದು, ಅವರನ್ನು ಟಚ್ ಮಾಡುವಂಥದ್ದು, ಮತ್ತೆ ಸ್ಟಾಫ್ ರೂಮ್ಗೆ ಒಬ್ಬರನ್ನೇ ಬರ್ಲಿಕ್ಕೆ ಹೇಳುವಂಥದ್ದು. ಸೊ ಎಲ್ಲ ಅಂಶಗಳು ಆ ಲೈಂಗಿಕ ಶಿಕ್ಷೆಗೆ ಗುರಿಪಡಿಸುವಂತಹ ಪ್ರಯತ್ನಗಳು. ಸೊ ಇದೆಲ್ಲ ಆದಾಗ ಸೊ ಮಕ್ಕಳ ಪೋಷಕರು ಏನ್ ಮಾಡ್ಬೇಕು ಅಂತ ಹೇಳಿದ್ರೆ, ಸೊ ಅವರು ಎಲ್ಲ ಅಂದ್ರೆ ಮಕ್ಕಳಲ್ಲಿ ಮಗಳು ಶಾಲೆ ರಾತ್ರಿ ಮನೆಯಲ್ಲಿ ಒಬ್ಬಳೇ ಕೂರ್ಲಿಕ್ಕೆ ಬಯಸುವಂಥದ್ದು, ಶಾಲೆಯಿಂದ ತಡವಾಗಿ ಬರುವಂಥದ್ದು, ಮತ್ತೆ ಶಾಲೆಗೆ ಹೋಗ್ಲಿಕ್ಕೆ ಕೇಳಲ್ಲ, ಮತ್ತೆ ಶಿಕ್ಷಕರನ್ನು ಬೈಯುವಂಥದ್ದು ಎಲ್ಲ ಪ್ರಕರಣಗಳು ಆಗ್ತಿದೆ ಅಂತ ಹೇಳಿದ್ರೆ, ನೀವಲ್ಲಿ ಇಮಿಡಿಯೇಟ್ ಆಗಿ ನೀವೇ ಒಂದು ತೀರ್ಮಾನಕ್ಕೆ ಬರಬೇಕಾಗುತ್ತೆ, ಏನೋ ಒಂದು ಸಮಸ್ಯೆ ಇದೆ ಅಂತ. ಸೊ ಅದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಕಾಳಜಿ ವಹಿಸಿ ನೀವು ಸಂಬಂಧಪಟ್ಟ ಶಾಲೆಯಲ್ಲಿ ಸಂಬಂಧಪಟ್ಟ ಶಾಲಾ ಮುಖ್ಯಸ್ಥರಿಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳಿಸಿ ಮುಂದೆ ಆಗ್ತಕ್ಕಂತಹ ಅನಾಹುತಗಳನ್ನು ನೀವು ತಪ್ಪಿಸ್ಬೋದು. ಇಲ್ಲ ಅಂತ ಹೇಳಿದ್ರೆ ನೀವು ಅದರ ಬಗ್ಗೆ ಯಾವುದೇ ರೀತಿಯ ಒಂದು ಕಾಳಜಿ ವಹಿಸದಿದ್ರೆ ಮತ್ತೆ ಅದೇ ಮಕ್ಕಳಿಗೆ ಆ ಒಂದು ಪ್ರಕ್ರಿಯೆ ನಿರಂತರವಾಗಿ ಆಗ್ತಾ ಅದು ಮುಂದೆ ದೊಡ್ಡ ಸಮಸ್ಯೆಯಾಗಿ ಮುಂದೆ ಬರುತ್ತೆ. ಸೊ ಹಾಗಾಗಿ ಮಕ್ಕಳ ಬಗ್ಗೆ ಸೊ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಇವಾಗ ಲೈಂಗಿಕ ಶೋಷಣೆಗೆ ಬರೀ ಹೆಣ್ಣು ಮಕ್ಕಳು ಮಾತ್ರ ಒಳಗಾಗ್ತಾ ಇಲ್ಲ, ಈಗ ಹೆಣ್ಣು ಗಂಡು ಇದರಲ್ಲಿ ಯಾವುದೂ ಭೇದ ಇಲ್ಲ. ಸೊ ಸರಿಸಮಾನರಾಗಿ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಸೊ ಹಾಗಾಗಿ ಇಬ್ಬರಿಗೂ ಲೈಂಗಿಕ ಶಿಕ್ಷಣದ ಬಗ್ಗೆ ಮಾಹಿತಿ ಅಗತ್ಯತೆ ಇದೆ. ಸೊ ನೀವು ನಿಮ್ಮ ಮಕ್ಕಳನ್ನು ಒಂದು ವಿಶ್ವಾಸಕ್ಕೆ ತೆಕ್ಕೊಂಡು ಸೊ ನೀವು ಅವರಿಗೆ ಎಷ್ಟರ ಮಟ್ಟಿಗೆ ನಿಮಗೆ ಅವರಿಗೆ ಮಾಹಿತಿಯನ್ನು ಕೊಡಬೇಕು, ಅದನ್ನು ಕೂಡ ಕಾಲಕ್ಕೆ ನೀವು ಕೊಡಲೇಬೇಕು. ಇಲ್ಲದೆ ಹೋದ್ರೆ ಸೊ ಅವರು ಆ ಒಂದು ಮಾಹಿತಿಯಿಂದ ಅವರು ಕೂಡ ವಂಚಿತರಾಗ್ತಾರೆ. ಅಂತ ಸಂದರ್ಭಗಳು ಬಂದಾಗ ಮಕ್ಕಳು ಪ್ಯಾನಿಕ್ ಆಗ್ತಾರೆ. ಸೊ ಹಾಗಾಗಿ ಅವರಿಗೆ ಮುಂಚಿತವಾಗಿ ಎಲ್ಲ ಮಾಹಿತಿಗಳು ಸಿಕ್ಕರೆ ಅವರಿಗೆ ಯಾವುದೇ ರೀತಿಯ ಗೊಂದಲಗಳು ಇರಲ್ಲ.
ಸೊ ಹಾಗಾಗಿ ಸೊ ಮುಖ್ಯವಾಗಿ ಈ ಲೈಂಗಿಕ ಶೋಷಣೆಗೆ ಮಕ್ಕಳು ಎಲ್ಲಿ ಜಾಸ್ತಿ ಒಳಪಡ್ತಾರೆ ಅನ್ನೋದು ನಿಮಗೆ ಮಾಹಿತಿ ಇದೆಯಾ, ಗೊತ್ತಿದೆಯಾ ಪೋಷಕರಿಗೆ? ಅಲ್ಲ, ಇದೆಲ್ಲ ಪೂರಕವಾಗಿ ಮಾತಾಡೋದು. ಸೊ ಅದಕ್ಕೆ ಪೂರಕವಾಗಿದೆ ಸರ್. ನಾವು ಚರ್ಚೆ ಇದು ಬಿಟ್ಟು ಹೊರಗಡೆ ಬಂದಿಲ್ಲ. ಸೊ ಇದನ್ನ ಇದರಲ್ಲೇ ಹೋಗ್ತಾ ಇದೆ. ಸೊ ಹಾಗಾಗಿ ಮಕ್ಕಳು ಏನು ಲೈಂಗಿಕ ಶೋಷಣೆಗೆ ಎಲ್ಲಿ ಒಳಪಡ್ತಿದ್ದಾರೆ ಜಾಸ್ತಿಯಾಗಿ ಗೊತ್ತಿದೆಯಾ? ಸೊ ಇದು ಹೆಚ್ಚಾಗಿ ನಡೆಯುವಂಥದ್ದು ತಮ್ಮ ಕುಟುಂಬಗಳಲ್ಲಿ. ಸೊ ಕುಟುಂಬಗಳಲ್ಲಿ ಯಾವ ತರ ಅಂತ ಹೇಳಿದ್ರೆ, ಈ ಹಿಂದೆ ನಮಗೆ ಏನು ನಮ್ಮ ಮಾವ ಅಥವಾ ಏನು ನಮ್ಮಲ್ಲಿ ಸಂಬಂಧಗಳು ಇದೆಯಲ್ಲ, ಸೊ ಅವೆಲ್ಲ ಸಂಬಂಧಗಳು ಇವಾಗ ಅದು ಅದರ ಒಂದು ಇದನ್ನು ಕಳ್ಕೊಂಡಿದೆ. ಸೊ ಜಾಸ್ತಿಯಾಗಿ ಮಕ್ಕಳು ಆ ಒಂದು ಹಂತದಲ್ಲಿ ಶೋಷಣೆಗೆ ಒಳಪಡ್ತಾ ಇದ್ದಾರೆ. ಸೊ ಮಕ್ಕಳು ಹೇಳ್ತಾರೆ ನಿಮ್ಮ ಜೊತೆ ಬಂದು ಈ ತರ ಆಯ್ತು ಅಂತ. ನೀವು ಆ ಒಂದು ಒಳ್ಳೆ ರೀತಿಯಲ್ಲಿ ಅದನ್ನು ಮಕ್ಕಳನ್ನು ಅಲ್ಲೇ ತುಂಡರಿಸ್ತೀರ. ಯಾಕಂದ್ರೆ ನಿಮ್ಮ ಒಂದು ಜಡ್ಜ್ಮೆಂಟ್ ನೀವು ಅಲ್ಲೇ ಕೊಟ್ಟಿರ್ತೀರಾ. ಸೊ ನೀವು ಆ ಥರ ಎಲ್ಲ ನೀವು ಸುಮ್ಮನೆ ತಿಳ್ಕೊಬೇಡ ಅಂತ ಅಲ್ಲಿ ಮಗುವನ್ನು ತುಂಡರಿಸ್ತೀರ. ಸೊ ಹಾಗಾಗಿ ಅದು ಮತ್ತೆ ಮುಂದೆ ಅದಕ್ಕೆ ಅವಕಾಶ ನಾವೇ ಕೊಟ್ಟಾಗ ಆಗುತ್ತೆ. ಸೊ ಹಾಗಾಗಿ ಈ ಥರ ಪ್ರಕ್ರಿಯೆಗಳು ಬಂದಾಗ ಅದನ್ನು ದಯವಿಟ್ಟು ನೀವೇ ಅದನ್ನು ಒಂದು ಜವಾಬ್ದಾರಿ ತೆಗೆದುಕೊಂಡು ಸಂಬಂಧಪಟ್ಟ ಶಾಲೆಯಲ್ಲಿ ಏನಾದರೂ ಇಂಥ ಪ್ರಕರಣಗಳು ಆಯಿತು ಅಂತ ಹೇಳಿದ್ರೆ ನೀವು ಅದನ್ನು ಖಂಡಿತ ಮುಖ್ಯ ಶಿಕ್ಷಕರ ಗಮನಕ್ಕೆ ತರಬೇಕು. ಸೊ ತಂದಾಗ ಮಾತ್ರ ಇಂಥ ಒಂದು ಪ್ರಕರಣಗಳನ್ನು ಏನು ಮೊದಲಾವಧಿಯಲ್ಲಿ ಅದನ್ನು ನಿಷ್ಕ್ರಿಯಗೊಳಿಸಲಿಕ್ಕೆ ಕಾರಣ ಆಗುತ್ತೆ. ಸೊ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ, ಇವೆಲ್ಲವೂ ಒಂದಕ್ಕೊಂದು ಬೆಸೆದುಕೊಂಡಿರುವಂಥ ವಿಚಾರಗಳು. ಸರ್ಕಾರ ಕೇಳಿದೆ, ಅದರ ಬಗ್ಗೆ ನಾವು ಅದನ್ನು ಪೋಷಕರಿಗೆ ಮನದಟ್ಟು ಮಾಡುವಂಥದ್ದು ನಮ್ಮ ಕರ್ತವ್ಯ ಇದೆ. ಸೊ ಇಲ್ಲಿ ವಿದೌಟ್ ರೀಸನ್ ಯಾವುದು ಮಾತಾಡಲ್ಲ. ಸೊ ಇನ್ನು ಇಷ್ಟು ನಿಮಗೆ ಸಮಗ್ರ ಶಿಕ್ಷಣ ಯೋಜನೆ ಅಂತ ಹೇಳಿದ್ರೆ ಬರೀ ಈ ಮಕ್ಕಳಿಗೆ ಏನು ಶಿಕ್ಷಣ ಸಿಗ್ತಾ ಇದೆ, ಯಾವ ರೀತಿ ಶಿಕ್ಷಣ ಸಿಗಬೇಕು, ಮತ್ತೆ ಅವರ ಅಂತಿಮ ಏನು ಈ ಒಂದು ಯೋಜನೆಯಿಂದ ಅಂತಿಮವಾಗಿ ಮಕ್ಕಳಿಗೆ ಆಗ್ತಕ್ಕಂತಹ ಏನು ಉಪಯೋಗಗಳು ಏನು, ಅಥವಾ ಅವರು ಸಮಾಜಕ್ಕೆ ಯಾವ ರೀತಿ ಒಂದು ಕೊಡುಗೆಯನ್ನು ಕೊಡ್ಬೋದು, ಈ ವಿಚಾರಗಳ ಬಗ್ಗೆ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಅಲ್ಲಿ ಬಹಳಷ್ಟು ಒತ್ತು ಕೊಟ್ಟು ಇದನ್ನು ಇವತ್ತಿಗೂ ಕೂಡ ಅಳವಡಿಸಿಕೊಂಡು ಬರ್ತಾ ಇದ್ದೀವಿ. ಸೊ ಇನ್ನು ಸಾಮಾಜಿಕ ಪರಿಶೀಲನೆ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಈ ಸಾಮಾಜಿಕ ಪರಿಶೀಲನಾ ಪ್ರಕ್ರಿಯೆಯಲ್ಲಿ ನಾವು 3 ವಿಚಾರಗಳಿಗೆ ಬಹಳಷ್ಟು ಒತ್ತು ಕೊಡ್ತೇವೆ. ಒಂದು ಪಾರದರ್ಶಕತೆ, ಉತ್ತರದಾಯಿತ್ವ, ಜನರ ಸಹಭಾಗಿತ್ವ. ಈ ಪಾರದರ್ಶಕತೆ ಅಂತ ಹೇಳಿದ್ರೆ, ಈ ಒಂದು ಯೋಜನೆಯಲ್ಲಿ ಯಾವುದೇ ರೀತಿಯ ಏನೋ ಮುಕ್ತವಾಗಿ ಅಂದ್ರೆ ಏನ್ ಕಂಡ್ಕೊಂಡಿದ್ದೇವೆ ಅದನ್ನು ನೇರವಾಗಿ ವರದಿ ಮಾಡುವಂತ ಒಂದು ಪ್ರಕ್ರಿಯೆ. ಸೊ ಅದರಲ್ಲಿ ಯಾವುದೇ ರೀತಿಯ ಮುಚ್ಚುಮರೆ ಇಲ್ಲ. ಸೊ ಕಳೆದ ಒಂದು 2 ದಿನಗಳಲ್ಲಿ ನಾವೇನು ಶಾಲೆಗೆ ಬಂದಾಗ ನಮಗೆ ಏನು ಕಾಣ ಸಿಕ್ಕಿವೆ ಮತ್ತು ವರದಿಗಳು ಆ ವಹಿಗಳು ಏನು ಹೇಳ್ತವೆ ಅದನ್ನು ನೇರವಾಗಿ ದಾಖಲಿಸಿಕೊಂಡು ಈ ಸಭೆಯ ಮುಂದಿಡುವಂತ ಒಂದು ಪ್ರಯತ್ನ. ಮೇ ಬಿ ಅದು ತಪ್ಪಿರ್ಬೋದು. ಆ ತಪ್ಪಿದ್ರೆ ಅದು ಇವತ್ತು ಆ ವರದಿ ಏನಿದೆ ಅದೊಂದು ಕರಡು ವರದಿ ಪ್ರತಿ, ಅಂದ್ರೆ ವರದಿ ಮಂಡನೆ ಆಗುವವರೆಗೆ ಅದು ಕರಡು ವರದಿ ಪ್ರತಿ. ಮೇ ಬಿ ನಾವು ವರದಿ ಮಾಡಿರೋದು ತಪ್ಪಾಗಿರ್ಬೋದು. ಆ ತಪ್ಪಾಗಿರೋದನ್ನು ನೀವುಗಳು ಮತ್ತೆ ಅದು ಸರಿ ಮಾಡ್ಬೋದು. ಅದಕ್ಕೆ ಅದನ್ನ ಚರ್ಚೆ ಮುಖಾಂತರ ನೀವು ಮಾಡಿರೋ ವರದಿ ತಪ್ಪಿದೆ, ಸೊ ಈ ರೀತಿ ಇದೆ ಆಕ್ಚುಲಿ ಅಂತೇಳಿ ಅದನ್ನು ನೀವಿಲ್ಲಿ ಚರ್ಚೆ ಮಾಡಿಕೊಂಡು ಅದಕ್ಕೆ ಅನುಮೋದನೆ ಕೊಡುವಂಥದ್ದು ಈ ಒಂದು ಪ್ರಕ್ರಿಯೆ ಇವತ್ತಾಗಬೇಕು. ಸೊ ಅಂತಿಮವಾಗಿ ನಿಮ್ಮಗಳ ಅನುಮೋದನೆ ಆದಂಥ ವರದಿ ಸರ್ಕಾರಕ್ಕೆ ಮುಂದೆ ಹೋಗುವಂಥದ್ದು. ಅದು ಮುಂದೆ ರಾಜ್ಯ ಮಟ್ಟದಲ್ಲಿ ಎಲ್ಲ ವರದಿಗಳು ರಾಜ್ಯ ಮಟ್ಟದಲ್ಲಿ ಬಂದಾಗ ಮುಂದೆ ಈ ಒಂದು ಯೋಜನೆಯಲ್ಲಿ ಒಂದು ಒಳ್ಳೆಯ ರೀತಿಯ ಒಂದು ಬದಲಾವಣೆಯನ್ನು ತರಲಿಕ್ಕೆ ಅವಕಾಶ ಇರುತ್ತೆ. ಸೊ ಇನ್ನು ಎರಡನೇದು ಉತ್ತರದಾಯಿತ್ವದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ, ಶಾಲೆಯಲ್ಲಿ ಬೆಳಿಗ್ಗೆ ಶಾಲೆ ಪ್ರಾರಂಭ ಆದಾಗಿನಿಂದ ಶಾಲೆ ಮುಕ್ತಾಯವಾಗುವವರೆಗೆ ಏನು ಆ ಒಂದು ಅವಧಿ ಇದೆ, ಆ ಅವಧಿಗೆ ಸಂಬಂಧಪಟ್ಟ ಹಾಗೆ ಅಲ್ಲಿ ಏನೇ ಸಮಸ್ಯೆಗಳಾದರೂ ಕೂಡ ಅದಕ್ಕೆ ಶಾಲೆಯಲ್ಲಿ ಮುಖ್ಯ ಶಿಕ್ಷಕರು ಜವಾಬ್ದಾರಿಯನ್ನು ಹೊಂದಿರ್ತಾರೆ. ಸೊ ಆ ಸಮಸ್ಯೆಗಳನ್ನು ನೀವು ಅವರಲ್ಲಿ ಹೇಳಿಕೊಂಡು, ಏನಾದರೂ ಸಮಸ್ಯೆಗಳಿದ್ರೆ ಅವರಲ್ಲಿ ಹೇಳಿಕೊಂಡು ಅದನ್ನು ಇತ್ಯರ್ಥಪಡಿಸ್ಕೊಳ್ಳಿಕ್ಕೆ ಅವಕಾಶ ಇರುವಂಥದ್ದು. ಇನ್ನು ಮೂರನೇದು ಜನರ ಸಹಭಾಗಿತ್ವ, ಅಂದರೆ ಮತ್ತೆ ನೀವೇ ಬರ್ತೀರಾ. ಸೊ ನಿಮ್ಮ ಸಹಭಾಗಿತ್ವ, ನೀವು ಮಾತಾಡಬೇಕು. ನೀವು ಮಾತಾಡಿ ಈ ಯೋಜನೆ ಏನು ಸರ್ಕಾರಗಳು ಜಾರಿಗೆ ತರ್ತವೆ ಅದು ಅನುಷ್ಠಾನ ಆಗುವಂಥದ್ದು ತಳಮಟ್ಟದಲ್ಲಿ. ಅಂದರೆ ಇವತ್ತು ಇಲ್ಲಿ ಶಾಲೆಯಲ್ಲಿ ಅದು ಈ ಯೋಜನೆ ಒಂದು ಅನುಷ್ಠಾನ ಆಗಿದೆ. ಅನುಷ್ಠಾನ ಪ್ರಕ್ರಿಯೆಯಲ್ಲಿ ಲೋಪಗಳು ಸಹಜ. ಆ ಲೋಪಗಳು ಆಗ್ತಾ ಇದೆ ಅಂತ ಹೇಳಿದ್ರೆ, ಆ ಲೋಪಗಳು ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನೀವು
ಸರಿಪಡಿಸ್ಕೊಳ್ಳಿಕ್ಕೆ ನೀವು ಅದನ್ನು ಹೇಳಬೇಕು, ಇಂಥ ಲೋಪ ಆಗ್ತಿದೆ ಅದನ್ನು ಸರಿಪಡಿಸ್ಕೊಳ್ಳಿ ಅಂತ. ಮತ್ತೆ ನಿಮ್ಮ ಒಂದು ಭಾಗವಹಿಸಿಕೆಯಲ್ಲಿ ನೀವು ಹೇಳಿದಾಗ ಅವರಿಗೆ ಅನುಷ್ಠಾನ ಮಾಡುವವರಿಗೂ ಕೂಡ ಆ ಒಂದು ತಪ್ಪುಗಳನ್ನು ತಿದ್ದುಕೊಳ್ಳಿಕ್ಕೆ ಅವಕಾಶ ಆಗುತ್ತೆ. ಮುಂದೆ ಅಂತ ಯಾವುದೇ ರೀತಿಯ ತಪ್ಪುಗಳು ಆಗದಾಗೆ ಯೋಜನೆಯ ಒಂದು ಪರಿಪೂರ್ಣ ಅನುಷ್ಠಾನಕ್ಕೆ ಕಾರಣಕರ್ತರಾಗುವಂಥವರು ಮತ್ತೆ ನೀವೇ. ಸೊ ಹಾಗಾಗಿ ಇವತ್ತು ಭಾಗವಹಿಸಿದ್ದೀರಾ, ಮುಂದೆ ವರದಿ ಮಂಡನೆ ಆಗುತ್ತೆ, ಅದರ ಬಗ್ಗೆ ಕೂಡ ನೀವು ಮುಕ್ತವಾಗಿ ಇಲ್ಲಿ ಭಾಗವಹಿಸಿ ನಿಮ್ಮ ಒಂದು ಇರುವಿಕೆಯನ್ನು ನೀವು ಜಾಗೃತಗೊಳಿಸಬೇಕು. ಸೊ ಅದೇ ರೀತಿ ಇವತ್ತು ಈ ಒಂದು ಯೋಜನೆ ಬಗ್ಗೆ ಮತ್ತು ಪ್ರಾಸ್ತಾವಿಕವಾಗಿ ಸಾಮಾಜಿಕ ಪರಿಶೀಲನೆ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತನಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದೀರಾ. ಸೊ ನಿಮ್ಮೆಲ್ಲರನ್ನು ಮತ್ತೊಮ್ಮೆ ವಂದಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಸಮಗ್ರ ಶಿಕ್ಷಣ ಏನೆಲ್ಲ ಅಂಶಗಳನ್ನು ಒಳಗೊಂಡಿರ್ತದೆ ಪ್ರಸ್ತಾವವಾಗಿ ಅತ್ಯಂತ ಸರಳ ರೀತಿಯಲ್ಲಿ ವ್ಯಕ್ತಪಡಿಸಿದಂತ ಸರ್ ನಿಮಗೆ ಧನ್ಯವಾದಗಳು. ಇದೀಗ ಸತತ 2 ದಿನಗಳಿಂದ ನಮ್ಮ ಶಾಲೆಯ ಎಲ್ಲ ಸಂಪೂರ್ಣ ದಾಖಲೆಗಳನ್ನು ಪರಿಶೀಲಿಸಿ ವರದಿಯನ್ನು ತಯಾರಿಸಿದ್ದಾರೆ. ಈಗ ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ ಮಾಡಲಿಕ್ಕೆ ಶ್ರೀಮತಿ ಶ್ವೇತಾ ಮೇಡಮ್ ಅವರು ವೇದಿಕೆಗೆ ಆಗಮಿಸಲು ಕೇಳುತ್ತಾರೆ. ಎಲ್ಲರಿಗೂ ನಮಸ್ಕಾರ. ಸಮಗ್ರ ಶಿಕ್ಷಣ ಕರ್ನಾಟಕ ಯೋಜನೆ ಸಾಮಾಜಿಕ ಪರಿಶೋಧನಾ ವರದಿ ಮಂಡನೆ. ವರದಿ ಸಾರಾಂಶ: ವಿದ್ಯಾರ್ಥಿಗಳ ದಾಖಲಾತಿ ಕುರಿತು 2023-24 1ನೇ ತರಗತಿಯಿಂದ 6ನೇ ತರಗತಿವರೆಗೆ 1ನೇ ತರಗತಿ 4 ಮಕ್ಕಳು, 2ನೇ ತರಗತಿ 1 ಮಕ್ಕಳು, 3ನೇ ತರಗತಿ 9 ಮಕ್ಕಳು, 4ನೇ ತರಗತಿ 10 ಮಕ್ಕಳು, 5ನೇ ತರಗತಿ 6 ಮಕ್ಕಳು, 6ನೇ ತರಗತಿ 8 ಮಕ್ಕಳು, ಒಟ್ಟು 37 ಮಕ್ಕಳು. ವಿದ್ಯಾರ್ಥಿಗಳಿಗೆ ಸಂಬಂಧಿಸಿರುವುದು ಸದೃ ಶಾಲೆಯಲ್ಲಿ ಪ್ರಸ್ತುತ 2025-26ನೇ ಶೈಕ್ಷಣಿಕ ವರ್ಷದಲ್ಲಿ 1ರಿಂದ 7ನೇ ತರಗತಿಗಳವರೆಗೆ ತರಗತಿಗಳಿದ್ದು ಒಟ್ಟು 33 ವಿದ್ಯಾರ್ಥಿಗಳು ದಾಖಲಾಗಿದ್ದು ಅದರಲ್ಲಿ 26 ಹುಡುಗರು 13 ಹುಡುಗಿಯರು ಶಾಲೆಯಲ್ಲಿ ವಿದ್ಯಾಭ್ಯಾಸ ಪಡೆಯುತ್ತಿದ್ದಾರೆ. ಭೇಟಿಯ ದಿನದಂದು ಶಾಲಾ ದಾಖಲಾತಿಯಲ್ಲಿರುವ ಮತ್ತು ಸಾಮಾಜಿಕ ಪರಿಶೋಧನೆಯ 2ನೇ ದಿನ ಹಾಜರಿರುವ ಮಕ್ಕಳ ಸಂಖ್ಯೆಗೆ ಸಂಬಂಧಿಸಿದಂತೆ ದಿನಾಂಕ 9/12/2025ರಂದು ಒಟ್ಟು 37 ವಿದ್ಯಾರ್ಥಿಗಳು ಹಾಜರಾಗಿದ್ದು ಕಂಡುಬಂದಿರುತ್ತದೆ. ವಿದ್ಯಾರ್ಥಿಗಳು ಪಠ್ಯಪುಸ್ತಕಗಳನ್ನು ಮತ್ತು ಅಭ್ಯಾಸ ಪುಸ್ತಕಗಳನ್ನು ಪಡೆದಿರುತ್ತಾರೆ. ಮಕ್ಕಳು ಸಮವಸ್ತ್ರವನ್ನು ಪಡೆದಿರುತ್ತಾರೆ. ಮಕ್ಕಳು ವಿದ್ಯಾರ್ಥಿ ವೇತನವನ್ನು ಪಡೆದಿದ್ದು ನೇರವಾಗಿ ವಿದ್ಯಾರ್ಥಿಗಳ ಖಾತೆಗೆ ಜಮೆಯಾಗಿರುವ ಮಾಹಿತಿ ಮುಖ್ಯ ಶಿಕ್ಷಕರು ನೀಡಿರುತ್ತಾರೆ. ಸದರಿ ಸಾಲಿನ ಹಿಂದಿನ ಮಾಹಿತಿಗಳಲ್ಲಿ ವಿದ್ಯಾರ್ಥಿಗಳ ಸರಾಸರಿ ಹಾಜರಾತಿ 80%ಕ್ಕಿಂತ ಹೆಚ್ಚಿರುವುದು ಕಂಡುಬಂದಿರುತ್ತದೆ. 3 ಮಕ್ಕಳು ಬರುವ ಮಾರ್ಗವು 3 ಕಿಲೋಮೀಟರ್ಗಿಂತ ಹೆಚ್ಚಿದೆ. ಮಕ್ಕಳನ್ನು ಅವರ ವಯಸ್ಸಿನ ಅನುಗುಣವಾಗಿ ತರಗತಿಗಳಿಗೆ ದಾಖಲಾತಿ ಮಾಡಿಕೊಳ್ಳಲಾಗಿದೆ. ಸೂಕ್ತ ದಾಖಲೆಗಳಿಲ್ಲದ ಕಾರಣ ಶಾಲಾ ದಾಖಲಾತಿಯನ್ನು ನಿರಾಕರಿಸಿದ ಪ್ರಕರಣ ಕಂಡುಬಂದಿಲ್ಲ. ಮಕ್ಕಳಿಗೆ ತಾರತಮ್ಯ, ದೈಹಿಕ ಶಿಕ್ಷೆ, ಮಾನಸಿಕ ಕಿರುಕುಳ ಮತ್ತು ಲೈಂಗಿಕ ಕಿರುಕುಳ ನೀಡಲಾಗುತ್ತಿಲ್ಲ. ಎಲ್ಲ ಅಪೇಕ್ಷಣೀಯ ಮಕ್ಕಳಿಗೆ ವರ್ಗಾವಣೆ ಪ್ರಮಾಣ ಪತ್ರವನ್ನು ನೀಡಲಾಗಿದೆ. 2023-24ನೇ ಅವಧಿಯಲ್ಲಿ ವಿಶೇಷ ಅಗತ್ಯವುಳ್ಳ ಮಕ್ಕಳ ದಾಖಲಾತಿ ಸದರಿ ಶಾಲೆಯಲ್ಲಿ ಇರುವುದಿಲ್ಲ. ಸೆಪ್ಟೆಂಬರ್ 2017ರಿಂದ 2021ರವರೆಗೆ ಜನಿಸಿದ ಒಟ್ಟು ಮಕ್ಕಳ ಸಂಖ್ಯೆ 20, ಗಂಡು 11, ಹೆಣ್ಣು 9. ಶಿಕ್ಷಕರಿಗೆ ಸಂಬಂಧಿಸಿರುವುದು ಸದರಿ ಶಾಲೆಯಲ್ಲಿ 2023-24ನೇ ಅವಧಿಯಲ್ಲಿ 3 ಶಿಕ್ಷಕರು ಕರ್ತವ್ಯ ನಿರ್ವಹಿಸುತ್ತಿದ್ದರು. ಪೂರ್ಣಾವಧಿಯ ಮುಖ್ಯ ಶಿಕ್ಷಕರನ್ನು ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ನೇಮಕ ಮಾಡಲಾಗಿಲ್ಲ. ಶಿಕ್ಷಕರು ಶಾಲೆಗೆ ತಡವಾಗಿ ಬರುವ ಮತ್ತು ಪ್ರತಿದಿನ ಶಾಲೆಯಿಂದ ಮುಂಚಿತವಾಗಿ ತೆರಳುವ ಪ್ರಕರಣ ಕಂಡುಬಂದಿಲ್ಲ. ಶಿಕ್ಷಕರು ನಿಯತಕಾಲಿಕವಾಗಿ ಪೋಷಕರನ್ನು ಭೇಟಿ ಮಾಡಿ ಮಕ್ಕಳ ಹಾಜರಾತಿ, ಸಾಮರ್ಥ್ಯ ಮತ್ತು ಕಲಿಕಾ ಪ್ರಗತಿಗಳ ಬಗ್ಗೆ ವಿವರಿಸುತ್ತಾರೆ. ಶಿಕ್ಷಕರು ತರಗತಿ ಬೋಧನೆಯಲ್ಲಿ ಉತ್ತಮ ರೀತಿಯಲ್ಲಿ ತೊಡಗಿಸಿಕೊಳ್ಳುವರು. ಶಿಕ್ಷಕರು ಬೋಧನಾ ಕಾರ್ಯವನ್ನು ಹೊರತುಪಡಿಸಿ ಚುನಾವಣೆ ಗಣತಿ ಕಾರ್ಯಗಳಲ್ಲಿ ತೊಡಗಿಸಿಕೊಳ್ಳುವರು. ಶಾಲೆಗೆ ಸಂಬಂಧಿಸಿರುವುದು ಶಾಲಾ ಕಟ್ಟಡವು ಎಲ್ಲ ಹವಾಮಾನದಿಂದ ಸುರಕ್ಷಿತವಾಗಿದೆ. ಶಾಲೆಯಲ್ಲಿ ಸಾಕಷ್ಟು ತರಗತಿ ಕೊಠಡಿಗಳಿವೆ. ಮುಖ್ಯ ಶಿಕ್ಷಕರು ಮತ್ತು ಸಹ ಶಿಕ್ಷಕರ ಕೊಠಡಿ ಒಂದೇ ಕೊಠಡಿಯಾಗಿರುತ್ತದೆ. ಬಾಲಕ ಮತ್ತು ಬಾಲಕಿಯರಿಗೆ ಶೌಚಾಲಯದ ವ್ಯವಸ್ಥೆ ಇದ್ದು ನೀರಿನ ವ್ಯವಸ್ಥೆ ಉತ್ತಮವಾಗಿದೆ. ಬಾಲಕ ಮತ್ತು ಬಾಲಕಿಯರ ಶೌಚಾಲಯ ಬಳಕೆಗೆ ಯೋಗ್ಯವಾಗಿದೆ. ವಿಶಿಷ್ಟ ಅಗತ್ಯವುಳ್ಳ ಮಕ್ಕಳು ಬಳಸುವಂತಹ ಶೌಚಾಲಯ ಇದೆ. ಕುಡಿಯುವ ನೀರಿನ ಗುಣಮಟ್ಟ ಉತ್ತಮವಾಗಿದೆ. ಶಾಲೆಗೆ ವಿದ್ಯುತ್ ಸಂಪರ್ಕವಿದ್ದು ಎಲ್ಲಾ ಕೊಠಡಿಯಲ್ಲಿ ವಿದ್ಯುತ್ ಕಾರ್ಯನಿರ್ವಹಿಸುತ್ತಿದೆ. ಶಾಲಾ ಆವರಣದಲ್ಲಿ ಆಟದ ಮೈದಾನವಿದೆ. ಆವರಣದ ಸುತ್ತಲೂ ಭಾಗಶಃ ಕಾಂಪೌಂಡ್ ಗೋಡೆ ಇದೆ. ಶಾಲೆಯು ಗ್ರಂಥಾಲಯವನ್ನು ಹೊಂದಿದ್ದು ಪ್ರತ್ಯೇಕ ಕೊಠಡಿ ಇರುವುದಿಲ್ಲ. ಶಾಲಾ ಗ್ರಂಥಾಲಯದಲ್ಲಿ ದಿನಪತ್ರಿಕೆಗಳು, ಎಲ್ಲಾ ವಿಷಯದ ಪುಸ್ತಕಗಳು ಇರುತ್ತದೆ. ಕ್ರೀಡಾ ಸಾಮಗ್ರಿಗಳು ಶಾಲೆಯಲ್ಲಿವೆ. ಪ್ರತಿ ತರಗತಿಯಲ್ಲಿರುವ ಬೋಧನಾ ಕಲಿಕಾ ಸಾಮಗ್ರಿಗಳನ್ನು ಬಳಸಲಾಗುತ್ತಿದೆ. ಡಿಜಿಟಲ್ ಮೂಲ ಸೌಕರ್ಯಗಳು ಲಭ್ಯವಿರುವುದಿಲ್ಲ. ಬ್ಯಾಗ್ ರಹಿತ ದಿನವನ್ನು ಪ್ರತಿ ತಿಂಗಳ 3ನೇ ಶನಿವಾರ ಸಂಭ್ರಮ ಶನಿವಾರ ಎಂದು ಆಚರಿಸುತ್ತಾರೆ. ವಿಜ್ಞಾನ ಮತ್ತು ಗಣಿತ
ತರಗತಿಯಲ್ಲಿ ಬಳಸಲಾಗುತ್ತಿದೆ. ಶಾಲೆಯಲ್ಲಿ ಘನತ್ಯಾಜ್ಯವನ್ನು ಪಂಚಾಯತ್ ವತಿಯಿಂದ ವಿಲೇವಾರಿ ಮಾಡಲಾಗುತ್ತಿದೆ. ದ್ರವ ತ್ಯಾಜ್ಯವನ್ನು ಗಿಡಗಳ ಬುಡಕ್ಕೆ ಹರಿಸಿ ವಿಲೇವಾರಿ ಮಾಡಲಾಗುತ್ತಿದೆ. 2023-24ನೇ ಶೈಕ್ಷಣಿಕ ಅವಧಿಯಲ್ಲಿ ಮೂಲಸೌಕರ್ಯಗಳು ಇತರೆ ಇಲಾಖೆಗಳ ಯೋಜನೆಗಳಿಂದ ಮಂಜೂರಾಗಿಲ್ಲ. ಆಡಳಿತ ಮತ್ತು ಹಣಕಾಸಿಗೆ ಸಂಬಂಧಿಸಿರುವುದು. ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ವರ್ಷಕ್ಕೆ 243 ಕೆಲಸದ ದಿನಗಳಿವೆ. ಪ್ರತಿ ತಿಂಗಳು SDMC ಸಭೆಗಳು ನಡೆಯುತ್ತದೆ. SDMC ಶಾಲಾಭಿವೃದ್ಧಿ ಯೋಜನೆಯನ್ನು ಸಿದ್ಧಪಡಿಸಿದೆ. SDMC ಶಾಲಾ ಮೇಲ್ವಿಚಾರಣೆಯನ್ನು ಮಾಡುತ್ತದೆ. SDMC ಸದಸ್ಯರಿಗೆ ಅವರು SDMC ಸದಸ್ಯರೆಂಬ ಅರಿವು ಇದೆ. ಅದರಲ್ಲಿ 4/3 ಸದಸ್ಯರು ವ್ಯಾಸಂಗ ಮಾಡುತ್ತಿರುವ ಮಕ್ಕಳ ಪೋಷಕರಾಗಿದ್ದಾರೆ. ಅರ್ಧದಷ್ಟು ಮಹಿಳಾ ಸದಸ್ಯರಿದ್ದಾರೆ. ಕ್ರೀಡಾ ಸಾಮಗ್ರಿಗಳಿಗಾಗಿ ಯಾವುದೇ ಅನುದಾನ 2023-24ನೇ ಸಾಲಿನಲ್ಲಿ ಬಂದಿರುವುದಿಲ್ಲ. ಪ್ರವೇಶ ಅರ್ಜಿ ಶುಲ್ಕ, ಕ್ಯಾಪಿಟೇಷನ್ ಶುಲ್ಕ, ಬೋಧನಾ ಶುಲ್ಕವನ್ನು ಪಾವತಿಸಿಕೊಳ್ಳಲಾಗಿಲ್ಲ. ಕ್ಷೇತ್ರ ಶಿಕ್ಷಣಾಧಿಕಾರಿ 1 ಬಾರಿ, ಕ್ಷೇತ್ರ ಸಮನ್ವಯಾಧಿಕಾರಿ 3 ಬಾರಿ, ಕ್ಲಸ್ಟರ್ ಸಂಪನ್ಮೂಲ ವ್ಯಕ್ತಿ 6 ಬಾರಿ ಶಾಲೆಗೆ ಭೇಟಿ ನೀಡಿರುತ್ತಾರೆ. ಸುರಕ್ಷತೆ ಮತ್ತು ಭದ್ರತೆಗೆ ಸಂಬಂಧಿಸಿದಂತೆ ಶಾಲಾ ಸುರಕ್ಷಾ ಸಮಿತಿಯನ್ನು ಶಾಲೆಯಲ್ಲಿ ರಚಿಸಲಾಗಿದೆ. ರಾಷ್ಟ್ರೀಯ ವಿಪತ್ತು ನಿರ್ವಹಣಾ ಪ್ರಾಧಿಕಾರವು ಶಾಲಾ ಸುರಕ್ಷತೆ ಮತ್ತು ತುರ್ತು ಪರಿಸ್ಥಿತಿ ಸಿದ್ಧತೆಯ ಬಗ್ಗೆ ನೀಡಿರುವ ಮಾರ್ಗಸೂಚಿಗಳನ್ನು ಕಾರ್ಯಗತಗೊಳಿಸಲಾಗಿದೆ. ಶಾಲೆಯಲ್ಲಿ ಪೋಷಕರು ಶಾಲಾ ಸುರಕ್ಷತೆಗೆ ಸಂಬಂಧಿಸಿದಂತೆ ತಿಳಿಸಲು ಸಲಹಾ ಪೆಟ್ಟಿಗೆ, ಪ್ರಶ್ನೆ ಪೆಟ್ಟಿಗೆ ಇರುತ್ತದೆ. ಶಾಲಾ ಸುರಕ್ಷಾ ಪ್ರತಿಜ್ಞೆಯನ್ನು ಶಾಲಾ ಆವರಣದ ಪ್ರಧಾನ ಸ್ಥಳದಲ್ಲಿ ಪ್ರದರ್ಶಿಸಲಾಗಿಲ್ಲ. ಶಾಲೆಯಲ್ಲಿ ಅವಶ್ಯವಿರುವ ಔಷಧಿಗಳು ಮತ್ತು ಪ್ರಥಮ ಚಿಕಿತ್ಸೆ ಪೆಟ್ಟಿಗೆ ಇದೆ. ತುರ್ತು ವೈದ್ಯಕೀಯ ದೂರವಾಣಿ ಸಂಖ್ಯೆಗಳ ಪ್ರದರ್ಶಿಸಲಾಗಿಲ್ಲ. ಶಿಕ್ಷಕರು ವೃತ್ತಿಪರ ಮಾರ್ಗದರ್ಶನ, ಸಮಾಲೋಚನೆ ಕೌಶಲ್ಯಗಳ ತರಬೇತಿಯನ್ನು ಪಡೆದಿರುತ್ತಾರೆ. 2023-24ನೇ ಸಾಲಿನ ಅನುದಾನ ಮತ್ತು ಖರ್ಚಿನ ವಿವರ. 26/6/2023 ಆರಂಭಿಕ ಶುಲ್ಕ 3,433.50 ಪೈಸೆ. ಅನುದಾನ 25/6/2023 ಬಡ್ಡಿ ಜಮೆ 24. 11/8/2023 ಶೂ ಸಾಕ್ಸ್ ಅನುದಾನ 13,785. 16/8/2023 ಶಾಲಾ ಅನುದಾನ 12,500. 25/9/2023 ಬಡ್ಡಿ ಜಮೆ 99. 19/12/2023 ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆ ಅನುದಾನ 5,706. 25/12/2023 ಬಡ್ಡಿ ಜಮೆ 68. 17/2/2024 ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆ 1,500. 27/2/2024 ಸಾದಿಲ್ವಾರ್ ಅನುದಾನ 8,000. 4/3/2024 ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆ 3,305. 16/3/2024 ಶಾಲಾ ಅನುದಾನ 18,750. 18/3/2024 ವಿದ್ಯಾಂಜಲಿ ಅನುದಾನ 500. 18/3/2024 SDMC ತರಬೇತಿ ಅನುದಾನ 500. 25/3/2024 ಬಡ್ಡಿ ಜಮೆ 88. ಒಟ್ಟು ಅನುದಾನ 64,825. ಖರ್ಚು 7/9/2023 ಶಾಲಾ ಅನುದಾನ ಖರ್ಚು 4,500. 15/9/2023 ಶೂ ಸಾಕ್ಸ್ ಉಳಿಕೆ ಹಣ BU ಕಚೇರಿಗೆ ಮರುಪಾವತಿ 3,210. 30/9/2023 ಶೂ ಸಾಕ್ಸ್ ಖರ್ಚು 10,575. 31/10/2023 ಬ್ಯಾಂಕ್ ಇಶ್ಯೂ 88 rupees 50 paisa. 4/11/2023 ಶಾಲಾ ಅನುದಾನ ಖರ್ಚು 4,000. 12/1/2024 ಶಾಲಾ ಅನುದಾನ ಖರ್ಚು 4,000. 4/3/2024 ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆ ಖರ್ಚು 5,706. 7/3/2024 ಸಾದಿಲ್ವಾರ್ ಅನುದಾನ ಖರ್ಚು 4,000. 12/3/2024 ಸಾದಿಲ್ವಾರ್ ಅನುದಾನ ಖರ್ಚು 4,000. 18/3/2024 ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆ ಖರ್ಚು 1,500. 26/3/2024 ಕುಡಿಯುವ ನೀರು ಮತ್ತು ಶೌಚಾಲಯ ನಿರ್ವಹಣೆ ಖರ್ಚು 3,305. 26/3/2024 ವಿದ್ಯಾಂಜಲಿ ಖರ್ಚು 500. 26/3/2024 SDMC ತರಬೇತಿ ಖರ್ಚು 500. 27/3/2024 ಶಾಲಾ ಅನುದಾನ ಖರ್ಚು 4,700. 27/3/2024 ಶಾಲಾ ಅನುದಾನ ಖರ್ಚು 3,000. 28/3/2024 ಶಾಲಾ ಅನುದಾನ ಖರ್ಚು 4,984. 28/3/2024 ಶಾಲಾ ಅನುದಾನ ಖರ್ಚು 6,066. ಒಟ್ಟು ಖರ್ಚು 64,634.50 ಪೈಸೆ. 28/6/2024 ಅಂತಿಮ ಶುಲ್ಕ 3,624. ಧನ್ಯವಾದ. ಸಾಲಿನ ಶಾಲಾ ದಾಖಲೆಗಳ ಸಂಪೂರ್ಣ ಚಿತ್ರಣವನ್ನು ವರದಿಯ ಮೂಲಕ ಮಂಡನೆ ಮಾಡಿದ ಶ್ರೀಮತಿ ಶ್ವೇತಾ ಮೇಡಮ್ ಅವರಿಗೆ ಧನ್ಯವಾದಗಳು. ಇದೀಗ ಈ ವರದಿಯ ಬಗ್ಗೆ ಪೋಷಕರು ನಿಮ್ಮಲ್ಲಿ ಎಲ್ಲ ಚರ್ಚೆ ಮಾಡಬೇಕು. ನಿಮ್ಮದೇನಾದರೂ ಸಲಹೆ ಸೂಚನೆಗಳಿದ್ರೆ ತಿಳಿಸ್ಬೇಕು. ಈಗ ಅದರ ಲೋಪ ಅಂತ ಏನು ಮೆನ್ಷನ್ ಮಾಡಿದ್ರಿ, ಒಂದು
ಫಸ್ಟ್ ಏಡ್ ಬಾಕ್ಸ್. ಮತ್ತೆ ಸುರಕ್ಷಾ ಪ್ರತಿಜ್ಞೆ ಅದೆಲ್ಲ ಅವರು ಪ್ರದರ್ಶನ ಮಾಡಲಿಲ್ಲ. ನೆಕ್ಸ್ಟ್ ಡಿಜಿಟಲ್ ಮೂಲಸೌಕರ್ಯ, ಅವರಿಗೆ ಡಿಜಿಟಲ್ ಮೂಲಸೌಕರ್ಯಗಳಿಲ್ಲ. ಅದು ಬಿಟ್ಟು ಈಗ ನಿಮಗೆ ಶಾಲೆ ಬಗ್ಗೆ ಏನಾದರೂ ಡೌಟ್ಸು, ಟೀಚರ್ಸ್ ಬಗ್ಗೆ ಏನಾದರೂ ಕೇಳಲಿಕ್ಕೆ ಚರ್ಚೆ ಮಾಡಿದ್ರೆ ಒಳ್ಳೆ ಬರ್ತದೆ. ಟೀಚರ್ ನಿಮ್ದೇನ ಸಮಸ್ಯೆ ಅಂತ ಹೇಳಿ ಶಾಲೆ ರೀಸೆಂಟ್ ಆಗಿ ನಾನು ಬಂದಿದ್ದೆ ಒಂದು ಒಳ್ಳೆ ಇದು ರೇಬಿಸ್ ತರಬೇತಿ ಮಾಡಲಿಕ್ಕೆ. ಮಕ್ಕಳು ಭಾರಿ ಇಂಟ್ರಾಕ್ಟಿವ್ ಆಗಿ ಇದು ಮಾಡಿದ್ರು. ಭಾರಿ ನಮ್ಮ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಾದ್ರು ಭಾರಿ ಚುಟ್ಟಾಗಿ ಕ್ವಶನ್ ಎಲ್ಲ ಕೇಳೋದು, ಆಕ್ಟಿವ್ ಇಲ್ಲಿ ಬಂದಾಗ ಈಗ 3 ಟೀಚರ್ ಇದ್ದಾರೆ. ನಿಖಿಲೇ ಶಾಲೆ ಇದ್ದಲ್ಲ ಆವಡ ಅಲ್ಲ ಜೋಗ್ಲೇಕಿದ್ದಲ್ಲ ಮೇನ್ ರೋಡಲ್ಲಿ ಅಂಗಡಿದೊಂದು ನೋಡ ಅಧ್ಯಕ್ಷರಿದ್ದಾರೆ, ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಕೊಟ್ಟಿದ್ದಾರೆ ನೀರುಳ್ಳಿ. ಆದ್ರೆ ಸಹ ಬಾವಿ ನೀರು ಒಳ್ಳೇದಲ್ಲ ಸರ್, ಈಗ ಅದು ಉಪಯೋಗಕ್ಕೆ ಬರುವುದಿಲ್ಲ ನಮಗೆ. ಎಲ್ಲ ಕಟ್ಟೆ ಸಮೇತ ಕೆಳಗೆ ಬಿದ್ದಿದೆ, ಯೂಸ್ ಆಗ್ತಿಲ್ಲ. ಅದಕ್ಕೆ ನಾನು BOPCಗೆ ಸಹ ಪಂಚಾಯತಿಗೆ ಸಹ ಕೊಟ್ಟಿದ್ದೇನೆ. ಯಾಕೆ ಏನು ಉತ್ತರ ಬರಲಿಲ್ಲ ಸರ್. 3 ತಿಂಗಳ ಹೌದು ಪಂಚಾಯತಿಗೆ ಸಹ ಸ್ವಲ್ಪ ಮಟ್ಟಿಗೆ ಮಾಡ್ಬೋದು. ಹಾಗಾದ್ರೆ ಅರ್ಧ ನಿಂಗಿದೆ ಸರ್, ಅರ್ಧದವರೆಗೆ ನಿಂತಿದೆ. ಸ್ವಲ್ಪ ಅಂದ್ರೆ ಅವರಿಗೆ ಫಂಡ್ ಬೇಕು. ಅಧ್ಯಕ್ಷರು ಒಂದು ಮಲ್ಪು ಹಂಚಿದೆ ಅದ ಸೈನ್ ಮಾಡೋದ ಮೂರು ಪಂಚಾಯತ್ ವತಿಯಿಂದ ಆಗುವಂಥದ್ದು ಅಧ್ಯಕ್ಷರಿದ್ದಾರೆ. ನೇರವಾಗಿ ಮತ್ತೆ ಇನ್ನೊಂದು ಲೆಟರ್ ಮಾಡಿ ಈ ಸಭೆಯಲ್ಲಿ ವ್ಯಕ್ತವಾಗಿರೋದಂತ ಇದೆಲ್ಲ ಇದು ಮಾಡಿ ಅಧ್ಯಕ್ಷರಿಗೆ ಕೊಡಿ. ಆಗ್ಬೋದಲ್ಲ? ಇನ್ನೊಂದು ಲೆಟರ್ ಶಾಲೆಯಿಂದ ಮಾಡಿ ಅಧ್ಯಕ್ಷರಿಗೆ ಕೊಡ್ತಾರೆ ಪಂಚಾಯತಿಗೆ. ಅದು ಮಾಡುವಂಥದ್ದು ಮಾಡ್ಬೋದು ಪಂಚಾಯತಿಗೆ. ನೋಡ ಅಧ್ಯಕ್ಷರು ಇದ್ದಾರೆ, ಮಾಡ್ತಾರೆ, ದೊಡ್ಡ ಮನಸ್ಸು ಮಾಡಿ. ಹಾಕಿವೆ. ಅದು ನಾವೇ ನಮ್ಮದೇ ಮೂರು ಬೇಡಿಕೆಗಳನ್ನು ನೀಡಿದ್ರಿ. ಅದು ಆಲ್ಮೋಸ್ಟ್ ಪಂಚಾಯತ್ ಹಂತದಲ್ಲಿ ಜಸ್ಟ್ ರೆಗ್ಯುಲರ್ ಕ್ಲಾಸ್ ವಿಸಿಟ್ ಮಾಡ್ತೀನಿ. ಜೋಕುಲ ಸೂಪಬಲ್ ಆಕ್ಟಿವ್ ಆದ್ರೆ ಹುಟ್ಟಿದ ಬಗ್ಗೆ ಫುಡ್ ಇಚ್ಛೆ ಸರಿ ಉಂಟು ಸರಿ ಉಂಟು ಫುಡ್ ಗೊತ್ತಾಗಲ್ಲ. ಬಿಸಿ ಊಟದ ಸಮಸ್ಯೆ. ಬಿಸಿ ಊಟ ಎಲ್ಲ ನಾನು ತೊಂದರೆ ಇದು ತೊಂದರೆ ಇತ್ತು. ಈತನೇ ತೊಂದರೆ ಇಜ್ಜಿ ನುಂಗವೇ ನಾನು ಈ ಬೇಳೆ ಕೂಡ ಗಾಡಿ ಇಜ್ಜಿ ನಮಗೆ ಪೇರೆಂಟ್ಸ್ ಮೊದಲು ಮನಸ್ಸಲ್ಪಲ್ಲ ಶಾಲೆಗೆ ಬಂದಾಗ ಇರಲ್ಲ ಯಾರು ಬಂದಾಗ ಪೇರೆಂಟ್ಸಿಗೆ ವರ್ಷದ ಒಂದ್ಸರಿ ಬರ್ತಾಳೆ ಶಾಲೆಗೆ ಮನಸ್ಸು ಮಾಡ್ಬೋದು ಅವರ ಎಲ್ಲರೂ ಒಮ್ಮೆಲೆ ಬಂದ್ರೆ ಆಗ್ಲಿಕ್ಕಿಲ್ಲ. ಜೊತೆ ಬಂದಾಗ ಅವರ ಮನಸ್ಸು ಬಂದ್ರೆ ಮಕ್ಕಳಿಗೆಲ್ಲ ಗೊತ್ತಾಗ್ತದೆ ಜೊತೆಗೆ ಕೆಲಸಕ್ಕೆ ಹೋಗುವರೆ ಸರ್, ಹೌದೌದು. ಅಲ್ಲ ಈಗ ಅಪರ್ಚುನಿಟಿ ಉಂಟು, ಅವು ಯೋಜನೆ ಉಂಟು, ಅವೇನು ಬಂದ್ಬಿಡಿ ಮಕ್ಕಳಿಗೆ ಗೊತ್ತಿದೆ. ಓಕೆ, ವರದಿ ಒಪ್ಪಿಗೆ ಇದೆಯಾ? ಒಂದು ಅನುಮೋದನೆ ಕೊಡಬೇಕು. ಯಾವ್ದಾದ್ರು ಕೊಡ್ತೀರಾ?
ಚಪ್ಪಾಳೆ ತಟ್ಬೋದಾ? ಒಪ್ಪಿಗೆ ಅಂದ್ರೆ ಚಪ್ಪಲ್ ತಟ್ಟಿ ಅನುಮತಿ. ನೀನು ಏನಾದ್ರು ಹೇಳೋದು? ನೀನು ಅಧ್ಯಕ್ಷರಲ್ಲ ಬರ್ತಾರೆ. ಇದು 2023-24 ಸಾಲಿನ ಸಮಗ್ರ ಶಿಕ್ಷಣ ಇದು ಸೋಷಿಯಲ್ ಆಡಿಟ್ ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿರುವ ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರೇ, SDMC ಅಧ್ಯಕ್ಷರೇ, ಗ್ರಾಮ ಪಂಚಾಯತ್ ಅಧ್ಯಕ್ಷರೇ, ಮತ್ತು ಶಿವಾನಂದರೇ, ಮತ್ತು ನಮ್ಮ ಮುಖ್ಯ ಶಿಕ್ಷಕಿಯವರು ಹಾಗೂ ಮತ್ತು ಎಲ್ಲ ಪೋಷಕರು, ಈಗ ಈ ವರದಿಯನ್ನು ಮಂಡನೆ ಮಾಡಿದ್ದಾರೆ. ಅದರಲ್ಲಿ ಹೆಚ್ಚಿನ ಎಲ್ಲ ವರದಿಯಲ್ಲೂ ನಮಗೆ ಪ್ಲಸ್ ಅಂತೆ ನಮೂದಿ ಮಾಡಿದ್ದಾರೆ. ಆಮೇಲೆ ನಿಮ್ಮಂಥ ವರದಿ ನಿಮ್ಮಂಥ ಮಾತಾಡಿದವರು ಎಲ್ಲ ಟೀಚರ್ಸ್ ಬಗ್ಗೆಯೂ ತುಂಬ ಉತ್ತಮ ಅಭಿಪ್ರಾಯ ಮಂಡಿಸಿದ್ದೀರಾ. ನೀವು ಹೇಳಿದಾಗ ಹಾಗೆ ಈಗ ಒಂದಾಗಿ ಸರ್ಕಾರಿ ಶಾಲೆಗೆ ಬರುವಂಥ ಮಕ್ಕಳ ಸಂಖ್ಯೆ ಕಮ್ಮಿ ಆಗಿದೆ. ಯಾಕೆಂದರೆ ಈ ಕಾಂಪಿಟೇಟಿವ್ ವರ್ಲ್ಡಲ್ಲಿ ಅವರಿಗೆ ನಮ್ಮ ಮಗಳ ಇನ್ನೂ ರೆಡಿ ಆಗಲಿ ಅಂತೇಳಿ ಇಂಗ್ಲೀಷ್ ಮೀಡಿಯಂ ಕಡೆ ಅಟ್ರಾಕ್ಷನ್ ಜಾಸ್ತಿ ಆಗಿದೆ, ಇಂಗ್ಲೀಷ್ ಮಾಧ್ಯಮದ ಕಡೆ. ಆದರೆ ನಿಜವಾಗಿ ನೋಡಿದ್ರೆ ನಮ್ಮ ಗೌರ್ಮೆಂಟ್ ಶಾಲೆಯಲ್ಲಿ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇರೋದು. ಈಗ ಅಲ್ಲಿ ಪ್ರೈವೇಟ್ ಸ್ಕೂಲಲ್ಲಿ ಒಂದು ಎಷ್ಟು ಡಿಗ್ರಿ ಮಾಡಿ ಬಂದಿರ್ತಾರೆ, ಅವ್ರ ಸ್ಯಾಲ್ರಿ ಒಂದು 5,000 6,000 ಅಷ್ಟೇ ಕೊಡೋದು. ಇಲ್ಲಿ ಒಬ್ಬರು ಸ್ಟಾರ್ಟಿಂಗ್ ಸ್ಯಾಲ್ರಿ ಸರ್ ಬೇಸಿಕ್ಗೆ 28 ಫಸ್ಟ್ ಬೇಸಿಕ್ ಇರ್ಬೋದು. ಅಲ್ಲಲ್ಲ ಸ್ಟಾರ್ಟಿಂಗ್ ಜಾಯ್ನ್ ಆದಲ್ಲಿ ಮಿನಿಮಮ್ ಬೇಸಿಕ್ 45,000. ಹೌದು, ತುಂಬ ಉತ್ತಮ ಸಂಬಳ ಪಡೆಯುವಂಥ ಒಳ್ಳೆ ಕ್ವಾಲಿಫೈಡ್ ಟೀಚರ್ಸ್ ಇರುವಂಥ ಸರ್ಕಾರಿ ಸಂಸ್ಥೆ. ಅದೇ ಬರೀ ಕಲಿಕೆ ಅಲ್ಲದೆ ಇನ್ನಿತರ ಈಗ ಸಮಗ್ರ ಅಂದರೆ ಎಲ್ಲ ಬಂತು. ಇವರು ಹೇಳಿದ್ರು ಉತ್ತಮ ಪ್ರಜೆಯಾಗಿ ರೂಪುಗೊಳ್ಳಲಿಕ್ಕೆ ಅವ್ರಿಗೆ ಏನು ಬೇಕು ಅಂತ ಒಂದು ವ್ಯವಸ್ಥೆ ಈ ನಮ್ಮ ಶಿಕ್ಷಣ ಇಲಾಖೆ ಕೊಡ್ತಾ ಇದೆ. ಇದನ್ನ ನೀವೆಲ್ಲರೂ ನಿಮ್ಮ ನೆರೆಯವರಿಗೆ ಹೇಳಿ ಅವರ ಮಕ್ಕಳಲ್ಲಿ ಸೇರಿಸಿ ನಮ್ಮ ಊರಿನ ಶಾಲೆ ಉಳಿಬೇಕು, ಇನ್ನು ಮಕ್ಕಳು ಜಾಸ್ತಿ ಬರಬೇಕು ಇಲ್ಲಿ ಅದೊಂದು ಪ್ರಯತ್ನ ಮಾಡಿ ಅಂತ ಹೇಳ್ತಾ ನಾನು ಮಾತನ್ನು ಅವರು ನಮ್ಮ ಶಾಲೆಯ ಬಗ್ಗೆ ಅತ್ಯಂತ ಕಾಳಜಿಪೂರ್ವಕವಾಗಿ ಮಾತನಾಡಿದ ತಮಗೆ ಧನ್ಯವಾದಗಳು ಸರ್. ಇದೀಗ ಈ ಸಭೆಯನ್ನು ಉದ್ದೇಶಿಸಿ ನಮ್ಮ ಶಾಲೆಯ ಮುಖ್ಯ ಶಿಕ್ಷಕಿಯವರಾದ ಶ್ರೀಮತಿ ರಚಿತಾ ಇವರು ಒಂದೆರಡು ಮಾತನಾಡಬೇಕಂತ ಅವರಿಗೆ. ಈ ಒಂದು ಸಾಮಾಜಿಕ ಪರಿಶೋಧನಾ ಪಾಲಕರ ಸಭೆ ನಮಗೆ ಇದು ಆಡಿಟ್ ನಮಗೆ ಹೊಸತ್ತೆ. ಎಷ್ಟೊಂದಿಗೆ ನಮಗೆ ಆಡಿಟ್ ಅಂದರೆ ನಾವೆಲ್ಲ ದಾಖಲೆಗಳನ್ನು ತಗೊಂಡು ಹೋಗ್ಲಿಕ್ಕಿತ್ತು. ನಮಗೆ BRCಗೆ ಅಥವಾ ಎಲ್ಲಿ ನಮ್ಮ ಕಲಿತರಲ್ಲಿ ತಗೊಂಡು ಹೋಗ್ಲಿಕ್ಕಿತ್ತು. ಎಲ್ಲ ಲೆಕ್ಕಪತ್ರ ಎಲ್ಲ ಪುಸ್ತಕಗಳನ್ನು ಒಂದು ಬ್ಯಾಗಲ್ಲಿ ಹಾಕೊಂಡು ಹೊತ್ಕೊಂಡು ಹೋಗ್ತಿದ್ವಿ ನಾವು. ಆದರೆ ಇದು ಹೊಸ ವಿಷಯ ನಮಗೆ ಸಹ. ನಾನು ಆ ಶಾಲೆಯಲ್ಲಿರುವಾಗ ಸಹ ಹೇಳಿದ್ರು ಸಾಮಾಜಿಕ ಆಡಿಟ್ ಇದೆ ಅಂತ. ಅಂದರೆ ಏನಂತ ನನಗೆ ಸರಿ ಅದರದ್ದು ಮಾಹಿತಿ ಇರಲಿಲ್ಲ. ಈಗ ನನಗೆ ಸಾಧಾರಣ ಅರ್ಥ ಆಯಿತು ಏನಂತ ಸಾಮಾಜಿಕ ಆಡಿಟ್ ಅಂದರೆ ಶಾಲೆಯ ಎಲ್ಲ ಭೌತಿಕ ಆರ್ಥಿಕ ಎಲ್ಲ ವಿಷಯಗಳನ್ನು ಅವರು ಪರಿಶೀಲನೆ ಮಾಡ್ತಾರೆ. ಇದರಲ್ಲಿ ನಾನು ಕಂಡುಕೊಂಡದ್ದು ಅಂದರೆ ನಿನ್ನೆಯಿಂದ ಅವರಿಬ್ಬರು ಸಹ ನಮ್ಮ ಎಲ್ಲ ದಾಖಲೆಗಳನ್ನು ರೆಡಿ ಮಾಡಿಟ್ಟಿದೆ. TC ಆಗಲಿ, ಅಡ್ಮಿಷನ್, ಮತ್ತು ಅನುದಾನಗಳು, ಮತ್ತು ಗ್ರಂಥಾಲಯ ವಹಿ, ಗ್ರಂಥಾಲಯದಲ್ಲಿ ಏನೇನು ಪುಸ್ತಕ ಇದೆ, ಮಕ್ಕಳಿಗೆ ವಿತರಣೆ ಮಾಡ್ತೀರಾ, ಶುಲ್ಕ ಹಾಕ್ಸ್ಕೊಡ್ತೀರಾ, ಅದರ ಸಹಿಗಳು, ಮತ್ತು ಪೋಷಕರ ಸಭೆ ಪುಸ್ತಕ. ಅಲ್ಲಿಂದ 2023-24 ಮಾತ್ರ ನೋಡಿದವರು. ನೆಕ್ಸ್ಟ್ ಇರ್ಬೋದೇನು ಗೊತ್ತಿಲ್ಲ, 24, 25, 25, 26. ಅಂದರೆ 23-24 ನಾನು ಬಂದ ವರ್ಷವೇ ಅದು. ಮೇ ಲಾಸ್ಟಿಗೆ ಸರ್ ರಿಟೈರ್ಡ್ ಆದರು. ನೆಕ್ಸ್ಟ್ ನಾನು ಜುಲೈ 19ಕ್ಕೆ ಬಂದೆ. ನೆಕ್ಸ್ಟ್ ವನಿತಾ ಟೀಚರ್ ಅವತ್ತು 1 ತಾರೀಕಿಗೆ ಇಲ್ಲಿ ಜಾಯ್ನ್ ಆಗಿದ್ವಿ. ಇಲ್ಲಿಗೆ ನಾವು 2 ವರ್ಷ ಆಗ್ತದೆ. ಆದರೆ ಎಲ್ಲ ನನಗೆ ನಾವಂದರೆ ಇಲ್ಲಿ 3 ಟೀಚರ್ಸ್ ಇರೋದು. ಯಾರು ಸೀನಿಯರ್ ಇದ್ದಾರೆ ಅವರು ಚಾರ್ಜ್ ಇಟ್ಕೊಳ್ತೀವಿ. HM ಪೋಸ್ಟ್ ಅಂತ ಇಲ್ಲ. HM ಪೋಸ್ಟ್ ಆಗಬೇಕಾದ್ರೆ 100 ಮಕ್ಕಳು ಜಾಸ್ತಿ ಇರಬೇಕು, 150 ಇರಬೇಕು. ಆಗ ಮಾತ್ರ HM ಪೋಸ್ಟ್ ಕ್ರಿಯೇಟ್ ಆಗ್ತದೆ, ಅಂದರೆ ಇರ್ತದೆ. ಇಲ್ಲಿ ಯಾರು ಮೇನ್ ಇರ್ತಾರೆ ಎಲ್ಲ ಅವರ ತಲೆ ಮೇಲೆ ಬರ್ತದೆ. ಎಲ್ಲರ ಫೋನ್ಗಳು ಬರುವುದು, ಎಲ್ಲ ಮಾಹಿತಿಗಳು ನನ್ನಲ್ಲೇ ಕೇಳೋದು. ಆದರೆ ಎಲ್ಲ ಸಪೋರ್ಟ್ ಒಳ್ಳೇದುಂಟು ಇಲ್ಲಿ. ಟೀಚರ್ಸ್ ಒಳ್ಳೆಯ ಕೋಆರ್ಡಿನೇಷನ್ ಹೊಂದಾಣಿಕೆ ಇದ್ದ ಕಾರಣ ಈ ಒಂದು ಶಾಲೆ ನಡೆಸಲಿಕ್ಕೆ ನನಗೇನು ಅಷ್ಟು ತೊಂದರೆ ಆಗೋದಿಲ್ಲ. ಅದೇ ರೀತಿ
ನಮ್ಮ ಅಧ್ಯಕ್ಷರಾಗಿ ಉಪಾಧ್ಯಕ್ಷರು ದಿನ ಬರ್ತಾರೆ ಶಾಲೆಗೆ, ಅಡಿಗೆ ಕೂಡ ಅವರು, ಹಾಗೆ ಎಲ್ಲ ಸಮಿತಿಯವರು, ಎಲ್ಲ ಪೇರೆಂಟ್ಸ್ ಕೂಡ ನಮಗೆ ಒಳ್ಳೆಯ ಸಹಕಾರ ನೀಡಿದ್ದರಿಂದ ನಾವು ಈ ಶಾಲೆಯನ್ನು ಉತ್ತಮ ರೀತಿಯಲ್ಲಿ ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯವಾಗಿದೆ. ಅದೇ ರೀತಿ ಗ್ರಾಮ ಪಂಚಾಯತಿಯವರು ಕೂಡ ಕಳೆದ 2023-24ನೇ ಸಾಲಿನಲ್ಲಿ ನಮ್ಮ ಶಾಲೆಗೆ ಪಂಚಾಯತಿಗೆ ಮುಖ್ಯವಾಗಿ ಚೆನ್ನೈತೋಡಿ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಇದ್ದೀರಾ, ಸೋನಗಳು ಇದ್ದೀರಾ, ನಿಮಗೆ ನಮ್ಮ ಶಿಕ್ಷಕರ ವೃಂದದ ಪರವಾಗಿ, ಅಧ್ಯಕ್ಷರ ಪರವಾಗಿ, ಎಲ್ಲ ಸಮಿತಿ ಎಲ್ಲ ಸದಸ್ಯರ ಪರವಾಗಿ ತುಂಬ ಹೃದಯದ ವಂದನೆಗಳನ್ನು ಸಲ್ಲಿಸ್ತೇನೆ. ಯಾಕೆಂದರೆ ತುಂಬ ವಿಷಯ ಇದೆ ಅದರಲ್ಲಿ, ಓದಲಿಕ್ಕೆ ಅಷ್ಟು ಪುಸ್ತಕ ಅಷ್ಟು ನಮ್ಗೆ ಈಗ ಏನಾಗಿದೆ ಅಂದರೆ ರಜೆಗಳು ಕೂಡ ಜಾಸ್ತಿ ಆಗಿದೆ. ಇನ್ನು ಸೆಕೆಂಡ್ ಸೆಮ್ಮಲ್ಲಿ ಕೂಡ ನಮಗೆ ಪಾಠಗಳು ಈಗ ಟ್ರೈನಿಂಗ್ ಕೂಡ ಆಗ್ತಾ ಉಂಟು ಟೀಚರ್ಸ್ಗೆ. ಅದಕ್ಕೆ ಮಕ್ಕಳಿಗೆ ನಾವು ವಾರಕ್ಕೆ ಅಥವಾ ತಿಂಗಳಿಗೊಮ್ಮೆ 2 ಸಲ ಕೊಡ್ತೇವೆ ಓದಲಿಕ್ಕೆ ಪುಸ್ತಕ. ಅಷ್ಟು ಓದುವಷ್ಟು ಜ್ಞಾನ ಭಂಡಾರ ನಮ್ಮಲ್ಲಿ ಇದೆ. ಯಾರಿಗೆ ಪೇರೆಂಟ್ಸ್ಗೆ ಬೇಕಾದರೂ ಪುಸ್ತಕ ತಗೊಂಡೋಗಿ ಓದ್ಬೋದು, ಬೇಕಾದರೆ ನಾವು ಕೊಡ್ತೇವೆ. ಏನೇ ಆಗಲಿ ಈ ಒಂದು ಶಾಲೆ ಇನ್ನೂ ಸಹ ಮುಂದುವರಿಯಲಿ. ಹಾಗೆ ನಿಮ್ಮೆಲ್ಲ ಆಶಯದಿಂದ ಏನು ಕೆಲವು ತೊಡಕುಗಳು ಇರ್ಬೋದು, ವರದಿಯಲ್ಲಿ ನೀವೆಲ್ಲ ಕೇಳಿರ್ಬೋದು. ಅದಂದರೆ ನಮಗೆ ಸರಿಯಾದ ಮಾಹಿತಿ ಇರಲಿಲ್ಲ, ಅದಕ್ಕೆ ಒಂದು 2 ಇದೆ, ಅದು ಪ್ರತಿಜ್ಞೆ ಮತ್ತು ಇನ್ನೊಂದು ಹೇಳಿದ್ರಲ್ಲ, ಹೌದು, ಅದನ್ನು ನಾವು ನೆಕ್ಸ್ಟ್ ಮುಂದೆ ನಾವು ಅದನ್ನು ಸರಿ ಮಾಡಿ ಇಡ್ತೇವೆ. ಏನೇ ಆಗಲಿ ಒಳ್ಳೆಯ ರೀತಿಯಲ್ಲಿ ಈ ಒಂದು ಸಭೆ ನಡೆಸಲಿಕ್ಕೆ ಎಲ್ಲರೂ, ನಾನು ಫೋನ್ ಮಾಡಿದ ತಕ್ಷಣ ಎಲ್ಲರೂ ಒಳ್ಳೆಯ ಸ್ಪಂದನೆ ನೀಡಿ ಈ ಒಂದು ಸಭೆ ಚಂದ ಒಳ್ಳೆಯ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನನಗೆ ತುಂಬ ಸಂತೋಷವಾಗ್ತದೆ. ಎಲ್ಲರಿಗೆ ಸಹ ಈ ಸಭೆಯಲ್ಲಿ ಪಾಲ್ಗೊಂಡ ಎಲ್ಲರಿಗೆ ಸಹ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಮುಖ್ಯ ಗುರುವಾರರಿಗೆ ಧನ್ಯವಾದಗಳು. ಇದೀಗ ನಮ್ಮ ಚೆನ್ನೈತೋಡಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷತೆಯಾಗಿರುವಂಥ ಶ್ರೀಮತಿ ವನಿತಾ ಮೇಡಮ್ ಇವರು ಈ ಸಭೆಯನ್ನು ಉದ್ದೇಶಿಸಿ ಮಾತನಾಡುವಂಥದ್ದು ತಮ್ಮಲ್ಲಿ ಕೇಳ್ತಾರೆ. ಸಾಮಾಜಿಕ ಪರಿಶೋಧನೆ, ಸಾರ್ವಜನಿಕ ಶಿಕ್ಷಣ ಇಲಾಖೆ ಇದರ ವೇದಿಕೆಯಲ್ಲಿ ಹಾಗೂ ಪೋಷಕರೇ, ನಿಮಗೆ ಸಾಮಾಜಿಕ ಪರಿಶೋಧನಾ ಅಂದರೆ ಮೊದಲು ಪಂಚಾಯತಿಯಲ್ಲಿ ಮಾತ್ರ ಆಗ್ತಿತ್ತು, ಇನ್ನು ಶಾಲೆಯಲ್ಲೆಲ್ಲ ಆಗ್ತಿರಲಿಲ್ಲ. ಈಗ ಫಸ್ಟ್ ಇದೆ ಶಾಲೆಯಲ್ಲಿ. ನಾನು ಕೂಡ ಪೇರೆಂಟ್ಸ್ ಆಗಿ ಹೋಗ್ತಿದ್ದೆ ಪೋಷಕರ ಶಾಲೆಯಲ್ಲಿ. ಇಷ್ಟೆಲ್ಲ ವರದಿಯೆಲ್ಲ ನಮಗೆ ಎಲ್ಲಿಯೂ ಯಾರು ಹೇಳುದಿಲ್ಲ, ಟೀಚರ್ಸ್ ಓದಿ ಹೇಳುದಿಲ್ಲ ವರದಿಯೆಲ್ಲ. ಇವತ್ತು ನೋಡಿದರೆ ಎಲ್ಲ ವರದಿ ಲೆಕ್ಕ ಯಾವುದಕ್ಕೆಲ್ಲ ಖರ್ಚಾಗಿದೆ ಎಲ್ಲ ಓದಿ ಹೇಳ್ತಾರಲ್ಲ, ತುಂಬ ಖುಷಿ ಆಯಿತು ನನಗೆ. ಯಾಕೆಂದರೆ ಎಲ್ಲ ಗೊತ್ತಾಗ್ತದಲ್ಲ ನಮಗೆ, ಪೋಷಕರಿಗೆಲ್ಲ ಗೊತ್ತಾಗ್ತದೆ ಯಾವುದೆಲ್ಲ ಖರ್ಚು ಮಾಡಿದ್ದಾರೆ ಅಂತ. ಹಾಗೆ ನೀವು ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳಿಂದ ಹೆಚ್ಚು ಸಂಖ್ಯೆ ಆಗಬೇಕು. ನಿಮ್ಮ ಬದಿಯ ಮನೆಯವರ ಮಕ್ಕಳನ್ನೆಲ್ಲ ಇಂಗ್ಲಿಷ್ ಮೀಡಿಯಂಗೆ ಕಲಿಸುವುದಕ್ಕಿಂತ ಅವರಿಗೆ ಸ್ವಲ್ಪ ಹೇಳಿ ನೀವು ಕೂಡ ನಿಮ್ಮ ಹಾಗೆ ಇಲ್ಲಿಗೆ ತರಿಸುವಂತೆ ಮಾಡಿ ಅವರನ್ನೆಲ್ಲ ಮಕ್ಕಳನ್ನು ಅಂತ ಹೇಳ್ತಾ ಅವಕಾಶ ಒದಗಿಸ್ತೇನೆ. ಅತ್ಯಂತ ಕಾರ್ಯಕ್ರಮ ಯಶಸ್ವಿಯಾಗಲಿಕ್ಕೆ ತಾವುಗಳೆಲ್ಲ ಕಾರಣ. ಈ ಸಭೆಗೆ ಸತತ 2 ದಿನಗಳಿಂದ ದಾಖಲೆಗಳ ಪರಿಶೋಧನೆ ಮಾಡಿದ್ದು ತಾಲೂಕು ಕಾರ್ಯಕ್ರಮ ವ್ಯವಸ್ಥಾಪಕರು ಸಾಮಾಜಿಕ ಪರಿಶೋಧನೆ ಮೂಡುಬಿದಿರೆ ತಾಲೂಕು ಶ್ರೀಯುತ ಹರೀಶ್ ಜಿ ಸರ್ ಇವರು ಕೂಡ ಈ ಸಭೆಗೆ ಆಗಮಿಸಿದ್ದಕ್ಕೆ, ತಮ್ಮ ಸಮಯವನ್ನು ನಮ್ಮೊಂದಿಗೆ ಸದುಪಯೋಗಪಡಿಸಿದ್ದಕ್ಕೆ ಅವರಿಗೆ ತುಂಬ ಹೃದಯದ ಧನ್ಯವಾದಗಳನ್ನು. ಅದೇ ರೀತಿಯಾಗಿ ನಮ್ಮ ಗ್ರಾಮ ಪಂಚಾಯತಿ ಚೆನ್ನೈತೋಡಿ ಅಧ್ಯಕ್ಷತೆಯನ್ನು ವಹಿಸಿದಂಥ ಶ್ರೀಮತಿ ವನಿತಾ ಮೇಡಮ್ ಇವರು ಕೂಡ ತಮ್ಮ ಅಮೂಲ್ಯವಾದ ಸಮಯವನ್ನು ನಮ್ಮೊಂದಿಗೆ ಇವತ್ತು ಕಳೆದಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು. ಅದೇ ರೀತಿಯಾಗಿ ಗ್ರಾಮ ಪಂಚಾಯತಿ ಇನ್ನೋರ್ವ ಸಿಬ್ಬಂದಿಯವರಾದ ಶ್ರೀಯುತ ಶಿವಾನಂದ್ ಸರ್ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಅದೇ ರೀತಿಯಾಗಿ ನಮ್ಮ ಶಾಲೆಯ ಶ್ರೀ ಅಧ್ಯಕ್ಷರಾದ ಶ್ರೀಯುತ ಯೋಗೀಶ್ ಅವರಿಗೂ ಕೂಡ ನಾನು ಧನ್ಯವಾದಗಳನ್ನು ಅದೇ ರೀತಿಯಾಗಿ ನಮ್ಮ ಶಾಲೆಯ SDMC ಉಪಾಧ್ಯಕ್ಷೆಯಾದಂಥ ಶ್ರೀಮತಿ ಪುಷ್ಪ ಇವರಿಗೂ ಕೂಡ ನಾನು ಧನ್ಯವಾದಗಳನ್ನು. ಅದೇ ರೀತಿಯಾದಂಥ ನಮ್ಮ ಈ ಸಭೆಗೆ ಆಗಮಿಸಿದಂಥ ಗ್ರಾಮ ಸಭಾಧ್ಯಕ್ಷರು ಶ್ರೀಯುತ ಅಶೋಕ್ ಶೆಟ್ಟಿ ಸರ್, ವೈದ್ಯಾಧಿಕಾರಿಗಳು ವಾಮದ ಪದವು ಇವರು ಕೂಡ ತಮ್ಮ ಸಮಯವನ್ನು ಇವತ್ತು ನಮ್ಮೊಂದಿಗೆ ಕಳೆದಿದ್ದಾರೆ. ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಅದೇ ರೀತಿಯಾಗಿ 2 ದಿನಗಳಿಂದ ಸತತ ತಮ್ಮ
ಶ್ರೀಯುತ ಶ್ರೀಮತಿ ಶ್ವೇತಾ ಮೇಡಮ್ ಹಾಗೂ ಸವಿತಾ ಮೇಡಮ್ ಇವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಹಾಗೂ ನಮ್ಮ ಶಾಲೆಯ HM ಶ್ರೀಮತಿ ಬೆನರಿಟಾ ಮೇಡಮ್ ಇವರು ಕೂಡ ಎಲ್ಲರೊಟ್ಟಿಗೆ ಸಹಕರಿಸಿ ತಾವೇನು ಇಷ್ಟು ದಿನ ದಾಖಲೆಗಳನ್ನು ಅಚ್ಚುಕಟ್ಟಾಗಿ ನಿಭಾಯಿಸಿದ್ದಾರೆ. ಯಾವುದನ್ನು ಕೇಳಿದ್ರು ಕೂಡ ಅದನ್ನು ಸಡನ್ಲಿಯಾಗಿ ಅವರಿಗೆಲ್ಲ ಸಹಕಾರವನ್ನು ಕೊಟ್ಟು ಅದನ್ನೆಲ್ಲ ನಿರ್ವಹಿಸಿದ್ದಾರೆ. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಈ ಸಭೆಗೆ ಆಗಮಿಸಿದಂತಹ ಪೋಷಕರು ನಿಮಗೂ ಕೂಡ ಎಲ್ಲರ ಪರವಾಗಿಯೂ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ. ಈ ಸಭೆಯನ್ನು ನಾವೆಲ್ಲರೂ ರಾಷ್ಟ್ರಗೀತೆಯೊಂದಿಗೆ ಮುಕ್ತಾಯಗೊಳಿಸಬೇಕಂದ್ರೆ ನಮ್ಮಲ್ಲಿ मन अधिनायक जय हे भारत भाग्य विधाता पंजाब सिंधु गुजरात मराठा द्राविड उत्कल वंगा विंध्य हिमाचल यमुना गंगा उच्चल जलधि तरंगा तव शुभ नामे जागे तव शुभ आशीष मागे गाहे तव जय गाता जनगण मंगलदायक जय हे भारत भाग्य विधाता जय हे जय हे जय हे जय 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 हे।